ತಂದೆ ತಾಯಿಗಳು ನಮ್ಮ ಜೀವನದ ಮೊದಲ ದೇವರುಗಳು. ನಾವು ಈ ಜಗತ್ತನ್ನ ನೋಡುವ ಮುಂಚೆಯೇ ನಮ್ಮ ಕನಸುಗಳಿಗಾಗಿ ಕನಸು ಕಂಡವರು ಅವರೇ ಅಲ್ವಾ? ನಾವು ನಡೆಯಲು ಕಲಿಯುವಾಗ ನಮ್ಮ ಕೈ ಹಿಡಿದವರು, ಬೀಳುವಾಗ ಎತ್ತಿದವರು, ಸೋತಾಗ ಧೈರ್ಯ ತುಂಬಿದವರು ಅವರೇ ಅಲ್ವಾ? ತಮ್ಮ ಹಸಿವನ್ನ ಮರೆತು ನಮ್ಮ ಹೊಟ್ಟೆ ತುಂಬಿಸಿದವರು, ತಮ್ಮ ಆಸೆಗಳನ್ನ ತ್ಯಾಗ ಮಾಡಿ ನಮ್ಮ ಭವಿಷ್ಯವನ್ನ ಕಟ್ಟಿದವರು ನಮ್ಮ ತಂದೆ ತಾಯಿಗಳು. ಆದ್ರೆ ಜೀವನದಲ್ಲಿ ದೊಡ್ಡವರಾದ್ಮೇಲೆ ಅನೇಕ ಮಕ್ಕಳು ಅವರ ತಂದೆ ತಾಯಿಯ ತ್ಯಾಗವನ್ನ ಮರೆತು ಬಿಡ್ತಾರೆ, ಅದನ್ನ ಕಡೆಗಣಿಸ್ಬಿಡ್ತಾರೆ. ವೃದ್ಧಾಪ್ಯದಲ್ಲಿ ಅವರ ಕಣ್ಣುಗಳು ಮಕ್ಕಳ ಪ್ರೀತಿಗಾಗಿ ಕಾಯ್ತಾ ಇರ್ತವೆ. ಅವರಿಗೆ ದುಬಾರಿ ಉಡುಗೊರೆಗಳ ಅಗತ್ಯ ಇರೋದಿಲ್ಲ. ಅಮ್ಮ ಹೀಗಿದ್ದೀಯಾ? ಅಪ್ಪ ಆರೋಗ್ಯ ಚೆನ್ನಾಗಿದ್ಯಾ ನಿಮ್ದು? ಅನ್ನೋ ಒಂದು ಪ್ರೀತಿಯ ಮಾತಷ್ಟೇ ಸಾಕು. ತಂದೆ ತಾಯಿಯ ಪ್ರೀತಿ ಸಮುದ್ರಕ್ಕಿಂತ ಆಳವಾದುದು, ಆಕಾಶಕ್ಕಿಂತ ವಿಶಾಲವಾದುದು. ಅವರು ನಮ್ಮೊಂದಿಗೆ ಇರುವಾಗ್ಲೇ ಅದರ ಮೌಲ್ಯವನ್ನ ಅರಿತು ಪ್ರೀತಿಯಿಂದ ನೋಡ್ಕೊಳ್ಳೋಣ. ಯಾಕಂದ್ರೆ ಒಂದಿನ ಅವರ ಕುರ್ಚಿ ಖಾಲಿಯಾಗಬಹುದು, ಆದ್ರೆ ಅವರ ಜೊತೆ ಕಳೆದಂಥ ನೆನಪುಗಳು ಮತ್ತು ಅವರು ಮಾಡಿದಂಥ ತ್ಯಾಗಗಳು ನಮ್ಮ ಹೃದಯದಲ್ಲಿ ಎಂದಿಗೂ ಅಳಿಸಲಾಗದ ಗುರುತಾಗಿ ಉಳಿಯುತ್ತೆ. ತಂದೆ ತಾಯಿಯನ್ನ ಪ್ರೀತಿಸೋಣ, ಯಾಕಂದ್ರೆ ಅವರ ಸ್ಥಾನವನ್ನ ಈ ಜಗತ್ತಲ್ಲಿ ಯಾರೊಬ್ಬರೂ ಕೂಡ ತುಂಬೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಪ್ಪ ನಾನು ಇವತ್ತು ತಂದೆ ತಾಯಿ ಹಾಗೂ ಮಕ್ಕಳ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ಇವತ್ತಿನ ವಿಡಿಯೋ ಅಷ್ಟೇ ಎಮೋಷನಲ್ ಆಗಿರುವಂಥದ್ದು. ಹೌದು, ನಾವಿವತ್ತು ನಿಮ್ಮನ್ನ ಸಿದ್ದಾಪುರದ ಹತ್ತಿರ ಇರುವಂತಹ ಪುನೀತ್ ರಾಜ್ಕುಮಾರ್ ಹೆಸರಿನ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅನಾಥಾಶ್ರಮ ಅಂದ್ರೆ ಕೇವಲ ಒಂದು ಕಟ್ಟಡ ಅಲ್ಲ, ಅದು ಸಾವಿರಾರು ನೋವುಗಳ, ಅಪೂರ್ಣ ಕನಸುಗಳ ಮತ್ತು ಪ್ರೀತಿಗಾಗಿ ಹಾತೊರೆಯುವಂತಹ ಹೃದಯಗಳ ಮನೆ. ಇಲ್ಲಿ ಇರುವಂತಹ ಪ್ರತಿಯೊಂದು ಮಗುವಿನ ಹಾಗೂ ವೃದ್ಧರ ಕಣ್ಣಿನ ಹಿಂದೆ ಒಂದು ದುಃಖದ ಕತೆ ಅಡಗಿರುತ್ತೆ. ಕೆಲವರು ತಂದೆ ತಾಯಿಯನ್ನ ಕಳೆದುಕೊಂಡಿರ್ತಾರೆ, ಇನ್ನು ಕೆಲವರು ಬದುಕಿದ್ದರೂ ಪರಿಸ್ಥಿತಿಗಳು ಅನಾಥರನ್ನಾಗಿ ಮಾಡಿರುತ್ತೆ. ಅವರಿಗೆ ಊಟ, ಬಟ್ಟೆ, ಶಿಕ್ಷಣ ಎಲ್ಲವೂ ಸಿಗಬಹುದು, ಆದ್ರೆ ಅಮ್ಮ ಎಂದು ಕರೆಯುವ ಅವಕಾಶ ಹಾಗೂ ಮಗ ಎಂದು ಮುದ್ದಾಡುವ ಪ್ರೀತಿ ಮಾತ್ರ ಸಿಗೋದಿಲ್ಲ. ಹಬ್ಬ ಹರಿದಿನಗಳು ಬಂದಾಗ ಇತರೆ ಮಕ್ಕಳು ಹಾಗೂ ಕುಟುಂಬದವರೊಂದಿಗೆ ಸಂತೋಷ ಪಡುತ್ತಿದ್ರೆ, ಅನಾಥಾಶ್ರಮದ ಮಕ್ಕಳು ಹಾಗೂ ವೃದ್ಧರು ಬಾಗಿಲಿನತ್ತ ನೋಡ್ತಾ ಯಾರಾದ್ರೂ ತಮ್ಮನ್ನ ಪ್ರೀತಿಯಿಂದ ಕರೆಯಬಹುದೇ, ಅಥವಾ ತಮ್ಮನ್ನ ಮಕ್ಕಳು ಯಾರಾದ್ರೂ ಹಬ್ಬಕ್ಕಾದ್ರೂ ತಮ್ಮ ಮನೆಗೆ ಕರ್ಕೊಂಡು ಹೋಗ್ಬಹುದೇ ಅಂತ ಕಾಯ್ತಾ ಇರ್ತಾರೆ. ಅವರ ನಗುಮುಖದ ಹಿಂದೆ ಅನೇಕ ಹೇಳಲಾಗದ ನೋವುಗಳು ಅಡಗಿರುತ್ತೆ. ಅನಾಥರಾಗಿರುವುದು ತಂದೆ ತಾಯಿಯನ್ನ ಕಳೆದುಕೊಳ್ಳುವುದಷ್ಟೇ ಅಲ್ಲ, ಪ್ರೀತಿ, ಮಮತೆ ಮತ್ತು ಕುಟುಂಬದ ನೆರಳನ್ನ ಕಳೆದುಕೊಳ್ಳುವುದು ಹೌದು. ಆದ್ರಿಂದ ಅನಾಥಾಶ್ರಮದ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಸಹಾಯ ಮಾಡುವುದಕ್ಕಿಂತ ದೊಡ್ಡ ಮಾನವೀಯ ಸೇವೆ ಮತ್ತೊಂದಿಲ್ಲ. ಅಷ್ಟೇ ಅಲ್ಲದೆ ಅವರು ನಿಮ್ಮ ಹಣನೂ ಕೂಡ ಬಯಸ್ತಾ ಇರೋದಿಲ್ಲ. ನೀವು ಆ ಅನಾಥಾಶ್ರಮಗಳಿಗೆ ಹೋಗಿ, ತಾತ ಹೇಗಿದ್ದೀರಾ, ಅಜ್ಜಿ ಆರಾಮಿದ್ದೀರಾ, ಅಮ್ಮ ನಿಮ್ಗೇನಾದ್ರೂ ಬೇಕಿತ್ತಾ ಅಂತ ಒಂದು ಸೆಂಟೆನ್ಸ್ ಹೇಳಿದ್ರೆ ಸಾಕು, ಅವರ ಕಣ್ಣಲ್ಲಿ ನೀರು ತುಂಬಿರುತ್ತೆ. ಅವರಿಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ಒಂದು ಪ್ರೀತಿಯ ಸ್ಪರ್ಶ ಅಷ್ಟೆ, ಒಂದು ಆತ್ಮೀಯ ನಗು ಮತ್ತು ನೀನು ಒಂಟಿಯಲ್ಲ ಅನ್ನುವಂಥ ಭರವಸೆ ಅಷ್ಟೆ. ಹೌದು, ಇವತ್ತಿನ ಈ ವಿಡಿಯೋ ನಮ್ಮೆಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಯಾಕಂತ ಹೇಳಿದ್ರೆ, ತಂದೆ ತಾಯಿ ಅಂದ್ರೆ ನಮಗೆ ಜೀವ ಕೊಟ್ಟು ನಮ್ಮ ಒಂದು ಬೆಳವಣಿಗೆಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಮ್ಮ ಕೈಯನ್ನ ಹಿಡಿದು ಇಲ್ಲಿ ತನಕ ಬೆಳೆಸಿದಂಥ ತಂದೆ ತಾಯಿಯನ್ನ ಹೇಗೆ ಮಕ್ಕಳು ಅನಾಥರನ್ನಾಗಿ ಮಾಡಿ ಬಿಟ್ಟು ಹೋಗ್ತಾರೆ ಅನ್ನುವಂಥ ನಿದರ್ಶನಗಳನ್ನ ನೋಡಿದ್ರೆ ಮೈ ಜುಮ್ ಅನ್ನತ್ತೆ. ಅಷ್ಟೇ ಅಲ್ಲದೆ ಅವರನ್ನ ನೋಡ್ಕೊಳ್ತಾ ಇರುವಂಥ ಈ ಎರಡು ಜೀವಗಳಿದೆ ಅಲ್ಲ, ಅವರಿಗೆ ಮಾತ್ರ ನಾವೆಲ್ಲರೂ ಕೂಡ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಹಾಗಾದ್ರೆ ಇದರ ಸ್ಟೋರಿ ಏನು, ಈ ಒಂದು ಅನಾಥಾಶ್ರಮ ಎಲ್ಲಿದೆ, ಯಾರು ನಡೆಸ್ತಾ ಇರೋದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಸಿದ್ದಾಪುರದಲ್ಲಿ ಇರುವಂತಹ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮಕ್ಕೆ ಬಂದಿದ್ದೇವೆ. ನೋಡ್ಕೊಂಡು ಬಂದೆ ನಾನು, ಒಂಥರ ಮನಕಲುಕುವಂಥ ದೃಶ್ಯ.
ಯಾಕೆ ಅಂತ ಹೇಳಿದರೆ ಬೀದಿಲಿ ಬಿದ್ದವ್ರನ್ನ, ಭಿಕ್ಷುಕರನ್ನ, ಯಾರು ಹಿಂದೆ ಮುಂದೆ ತಂದೆ ತಾಯಿ ಇಲ್ದವ್ರನ್ನ, ಮತ್ತು ತಂದೆ ತಾಯಿಗಳಿದ್ರು ಮಕ್ಕಳಿದ್ರು ಕೂಡ ಬೇಡ ಅಂತ ಬಿಟ್ಟವ್ರನ್ನ ಅವ್ರು ಇಲ್ಲಿ ಬಂದು ನೋಡ್ಕೊಳ್ತಾ ಇದ್ದಾರೆ. ಖಂಡಿತ ಇದು ನೋಡಿದರೆ ಯಾರಿಗೆ ಎಂಥ ಕಲ್ಲು ಹೃದಯ ಇರೋರಿಗೂ ಕೂಡ ಒಂದ್ಸತಿ ಅಯ್ಯೋ ಅನ್ಸತ್ತೆ, ಕಣ್ಣೀರು ಬರುತ್ತೆ. ಒಳಗಡೆ ದೃಶ್ಯಗಳನ್ನೆಲ್ಲ ನಾನು ವಿಡಿಯೋದ ಮೂಲಕ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗೆಯೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಫೋನ್ ನಂಬರ್ ಆಗಿರ್ಬೋದು, ಅಕೌಂಟ್ ನಂಬರ್ ಆಗಿರ್ಬೋದು ಕೊಟ್ಟಿರ್ತೀನಿ. ಯಾರೇ 10 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, ನಿಮ್ಮ ಕೈಲಾದಷ್ಟು ದಯವಿಟ್ಟು ಅವರಿಗೆ ಸಹಾಯವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡೋಣ, ಇವಾಗ ಅವ್ರಿಗೆ ಊಟಕ್ಕೆ ಹಾಕ್ತಾ ಇದ್ದಾರಂತೆ. ಸೊ ಯಾವ ಥರದ ಜನಗಳಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಬರೀ ಅನಾಥರು ಮಾತ್ರ ಬಂದಿಲ್ಲ. ಕಾಲು ಕೊಳ್ತೋಗಿರೋರು, ಕೈ ಕೊಳ್ತೋಗಿರೋರು, ಆಮೇಲೆ ಏನು ಕಣ್ಣಿಲ್ದೇ ಇರೋರು, ಕುಂಟ್ರು, ಕುರುಡ್ರು, ಸೊ ವಿಪರೀತ ಒಂಥರ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇರುವಂಥ ಒಂದು ಜನನ ತಂದು ಇಲ್ಲಿ ಅವರು ಗಂಡ ಹೆಂಡತಿ ನೋಡ್ಕೊಳ್ತಾ ಇದ್ದಾರೆ. ತುಂಬಾ ಗ್ರೇಟ್ ಅಂತ ಅನ್ಸುತ್ತೆ. ನಾವಿಲ್ಲಿ ನೋಡಿ ಹೇಳ್ಬೋದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಬಟ್ ಇಷ್ಟು ಜನನ 80ರಿಂದ 85 ಜನನ ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಸುಮ್ಮನೆ ಹುಡುಗಾಟಿಕೆ ಮಾತಲ್ಲ. ನಾನು ಒಂದು ಕ್ವೆಶ್ಚನ್ ಕೇಳಿದೆ ಅವರಿಗೆ. ಒಂದು ದಿನಕ್ಕೆ ಅವ್ರಿಗೆ ಏನಿಲ್ಲ ಅಂದರೂ 50ರಿಂದ 60 kg ಅಕ್ಕಿ ಬೇಕಂತೆ. ಸೊ ಹೀಗಾಗಿ ಅಟ್ಲೀಸ್ಟ್ ಒಂದು ದಿನದ್ದು ಅಥವಾ ಒಂದು ಹೊತ್ತಿಂದ ನಿಮ್ಮ ಕೈಲಾದಷ್ಟೇ ಯಾರಾದರೂ ಸಹಾಯ ಮಾಡಿ ಇಂಥವರಿಗೆ. ನೋಡೋಣ ಅಲ್ಲಿ ಇನ್ನು ಯಾವ್ಯಾವ ಥರದ ಅವ್ರು ಯಾವ್ಯಾವ ಥರ ಎಲ್ಲರನ್ನ ನೋಡ್ಕೊಳ್ತಾರೆ. ಕೆಲವೊಬ್ಬರಿಗೆಲ್ಲ ಊಟ ಮಾಡಿಸ್ತಾರಂತೆ, ಅವರೇ ಮಾಡಿಸ್ಬೇಕಂತೆ. ಬಾಯಿಗೆ ಬಂದಂಗೆ ಬೈತಾರೆ. ಅದನ್ನೆಲ್ಲ ಅವ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವುದನ್ನು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಸೊ ತುಂಬ ಚೆನ್ನಾಗಿದೆ ಆಶ್ರಮ. ಸಾಗರ ಸಿದ್ದಾಪುರ ಹತ್ತಿರ ಇದ್ದರೆ ನೀವು ಒಂದ್ಸತಿ ಭೇಟಿ ಕೊಡಿ. ಭೇಟಿ ಕೊಟ್ಟು ಬಂದು ನಿಮಗೆ ಸಮಾಧಾನ ಆದರೆ ನೀವು ಇಲ್ಲಿ ಸಹಾಯ ಮಾಡೋಕ್ಕೆ ನೋಡಿ. ಬನ್ನಿ ಹೋಗೋಣ, ಈಗ ನೋಡ್ಕೊಂಡು ಬರೋಣ ಎಲ್ಲ ಹೇಗಿದೆ ಅಂತ ಹೇಳಿ. ನಾನು ಹುಟ್ಟಿದ್ದು ಸಿರ್ಸಿ ತಾಲೂಕು ಮತ್ತಿಘಟ್ಟ ಅಂತ. ನಮ್ಮ ತಾಯಿ ತಂದೆ ಮನೆ, ಅಜ್ಜನ ಮನೆ. ನಮ್ಮ ತಂದೆಯವರು ಅಂಕೋಲ. ನಾನು ಹುಟ್ಟಿ 14ನೇ ದಿವಸಕ್ಕೆ ನಮ್ಮ ತಾಯಿ ತೀರ್ಕೊಂಡ್ರು. ಹಳ್ಳಿ ಜನ ಫೋಟೋ ಮಾಡ್ತಾ ಇರಲಿಲ್ಲ, ನಮ್ಮ ತಾಯಿ ಮುಖನೇ ನಾನು ನೋಡಿಲ್ಲ. ಆಮೇಲೆ ನಮ್ಮ ತಂದೆ ಇನ್ನೊಂದು ಮದುವೆ ಆದರೂ ನಮ್ಮ ಚಿಕ್ಕಮ್ಮನ ತುಂಬ ಕಿರುಕುಳ ಇತ್ತು. ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾಯಿದ್ರು ಮತ್ತು ನಾನು ಮರ್ಡರ್ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡಿದ್ದೆ. ಆಗ ನಾನು ಅನಿವಾರ್ಯವಾಗಿ ಸಣ್ಣಿರುವಾಗಲೇ ಮನೆ ಬಿಟ್ಟು ಓಡೋಗಿದ್ದೆ. ಮನೆ ಬಿಟ್ಟು ಹೋಗಿ ಉಡುಪಿ ಮಠದ ವರಾಂಡದಲ್ಲಿ ಮಲಗ್ತಾ ಇದ್ದೆ. ರಸ್ತೆ ಮೇಲೆ ಓಡಾಡ್ತಾ ಇದ್ದೆ ಉಡುಪಿಯಲ್ಲಿ. ಇದೇ ಇವ್ರ ಥರನೇ ಸ್ವಲ್ಪ ಮಾನಸಿಕ ಥರನೇ ಆ ಥರನೇ ಓಡಾಡ್ತಾ ಇದ್ದೆ ಸಣ್ಣಿರುವಾಗ. ನಂತರ ಅಲ್ಲಿ ಹೋಟೆಲ್ನಲ್ಲೆಲ್ಲ ಕೆಲಸಕ್ಕೆ ಸೇರಿ ಹೋಟೆಲ್ನಲ್ಲಿ ಕೆಲಸ ಮಾಡುವಾಗ ನನಗೆ ಬರೆಯೋ ಹವ್ಯಾಸ ಭಾಳ ಇತ್ತು. ಅಲ್ಲಿ ಹೋಟೆಲ್ನಲ್ಲಿ ಟೀ ಕುಡಿಯೋದಕ್ಕೆ ಕೆಲವರು ಪತ್ರಕರ್ತರು ಬರ್ತಾಯಿದ್ರು. ಅವ್ರದ್ದು ಪರಿಚಯ ಮಾಡಿಕೊಂಡು ನಾನು ಪತ್ರಿಕೋದ್ಯಮಕ್ಕೆ ಬಂದೆ. ಪತ್ರಿಕೋದ್ಯಮಕ್ಕೆ ಬಂದು ನಾನು ಯಲ್ಲಾಪುರ ಅಂತೇಳಿ ಅಲ್ಲಿ ಬಂದು ಅಲ್ಲಿ ಕರಾವಳಿ ಮುಂಜಾವು ಪತ್ರಿಕೆ ವರದಿಗಾರಾಗಿ ನಂತರ ಬೇರೆ ಬೇರೆ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ನಂತರ ನನ್ನದೇ ಸ್ವಂತ ಪತ್ರಿಕೆ ಅಕ್ಷರ ಕ್ರಾಂತಿ ಅಂತ ಪ್ರಾರಂಭ ಮಾಡಿ ನಂತರ ಅಲ್ಲಿಂದ ಸ್ವಲ್ಪ ಈ ಬಿಸ್ನೆಸ್ಸು, ಫ್ಯಾಕ್ಟ್ರಿ, ಸಣ್ಣ ಪುಟ್ಟ ಏನು ವ್ಯವಹಾರ ಎಲ್ಲ ಮಾಡಿದೆ. ನನಗೆ ಈ ರಸ್ತೆ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಯಾರು ಕಂಡ್ರೆ ಅಳು ಬರೋದು. ನಾನು ಅವ್ರಿಗೆ ಏನಾದರೂ ಮಾಡಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಈಗ ಒಂದು 12 ವರ್ಷದಿಂದ ಒಂದು ಆಶ್ರಮ ಮಾಡೋಣ ಅಂತ. ನಮ್ಗೆ ಆಶ್ರಮ ಅಂದರೆ ಏನು ಅಂತ ಗೊತ್ತಿಲ್ಲ. ಒಂದು 10 ಜನರ ಸೇವೆ ಮಾಡಬೇಕು ಅಂತ, ನನ್ನಂಥ ಅನಾಥ ಸ್ಥಿತಿಯಲ್ಲಿರೋರನ್ನ ಒಂದು 10 ಜನರ ಸೇವೆ ಮಾಡಬೇಕು ಅಂತ ನಾವು ಒಂದು ಬಾಡಿಗೆ ಮನೆ ತೊಗೊಂಡು ಸಿರ್ಸಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಅದು ಏನಾಯಿತು, ಪೊಲೀಸರಿಗೆ ಗೊತ್ತಾಯಿತು, ಸಾರ್ವಜನಿಕರಿಗೆ ಗೊತ್ತಾಯಿತು. ಅವರು ಮತ್ತೊಬ್ಬರನ್ನ ಕಳಿಸ್ಕೊಟ್ರು, ಅವರು ಇನ್ನೊಬ್ಬರನ್ನ ಕಳಿಸ್ಕೊಟ್ರು. ಹೀಗೆ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು. ನಂತರ ಸಿದ್ದಾಪುರ ಬಂದು ಸಿದ್ದಾಪುರದಲ್ಲಿ ಒಂದು ಬಾಡಿಗೆ ಮನೆ ತೊಗೊಂಡು, ನಮ್ಮ ಮನೆಯವ್ರ ತಾಯಿ ಮನೆ ಸಿದ್ದಾಪುರ. ಹಾಗೆ ಇಲ್ಲಿ ಸಿದ್ದಾಪುರದಲ್ಲಿ ಬಾಡಿಗೆ ಮನೆ ತೊಗೊಂಡು ಇಲ್ಲಿ ಆಶ್ರಮ ಪ್ರಾರಂಭ ಮಾಡಿದ್ವಿ. ಈ ಕೊರೋನಾ ಸಮಯದಲ್ಲಿ ಭಾಳಷ್ಟು ಜನ ನಮ್ಮಲ್ಲಿ ಬಂದರು. ಅದ್ರ ನಂತರ ನಾವೇನು ಮಾಡಿದ್ವಿ, ಇಲ್ಲಿ ಒಂದು ಜಾಗ ತೊಗೊಂಡು ಇಲ್ಲಿ ಆಶ್ರಮ ಮಾಡಿ ಇಲ್ಲೊಂದು ಸೆಡ್ ಮಾಡಿಕೊಂಡು ಇಲ್ಲಿ ಆಶ್ರಮ ನಡೆಸ್ತಾ ಇದ್ವಿ. ಪ್ಲಾಸ್ಟಿಕ್ ಹಾಸ್ಕೊಂಡು ಸುತ್ತಲೂ ಪ್ಲಾಸ್ಟಿಕ್ ಗೋಡೆ ಥರ ಕಟ್ಕೊಂಡು ಇಲ್ಲಿ ಆಶ್ರಮ ನಡೆಸ್ತಾ ಇದ್ವಿ. ನಂತರ ಈಗ ಒಂದು 3 ವರ್ಷದ ಹಿಂದೆ ಅದು ಸ್ವಲ್ಪ ಹಳೇದಾಯಿತು ಅಂತೇಳಿ ಅದು ಉಳಿಯೋದಕ್ಕೆ ಯೋಗ್ಯ ಆಗಿರಲಿಲ್ಲ. ಹಾಗಾಗಿ ನಾವು ಒಂದು ಆಶ್ರಮ, ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ ಇದನ್ನೆಲ್ಲ ಸಾಲ ಮಾಡಿ ನಾನು ಈ ಕಬ್ಬಣ ಇರ್ಬೋದು, ಇಲ್ಲಿ ಸಿವ ಸ್ಟಿಕ್ಸ್ ಅಂತ ಇದೆ ಅಲ್ಲೆಲ್ಲ ಕಬ್ಬಣ ಸಾಲ ಮಾಡಿಕೊಂಡು ಈಗ ಬೇರೆ ಬೇರೆ ಐಟಮ್ ಎಲ್ಲ ಅಂಗಡಿಯವ್ರ ಹತ್ರ ಸಾಲ ಮಾಡಿಕೊಂಡು ತಂದು ಈ ಬಿಲ್ಡಿಂಗನ್ನು ಕಟ್ಟಿದ್ವಿ. ಜಾಗ ತೊಗೊಂಡು ನಾವು ಆಮೇಲೆ ಇಲ್ಲಿ ಇದು ಮಾಡಿದ್ವಿ. ಇದು ಮಾಡಿದ ಮೇಲೆ ಏನಾಯಿತು, ಈಗ ವಾರ ಕಲೆಕ್ಟ್ ಮಾಡಿ ಸಾರ್ವಜನಿಕರ ಹತ್ರ, ಅಂದರೆ ನಾನು ಮೈಕ್ ಹಾಕ್ಕೊಂಡು ಆ ಗಾಡಿಗೆ ಮೈಕ್ ಹಾಕ್ಕೊಂಡು ಹಳ್ಳಿಗೆಲ್ಲ ಸ್ವಲ್ಪ ಹೋಗಿ ಅಕ್ಕಿ ಕಾಯಿ ಎಲ್ಲ ಸ್ವಲ್ಪ ಸಹಾಯ ಮಾಡ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಹಣಕಾಸು ಅದು ಇದರಲ್ಲಿ ಸಾರ್ವಜನಿಕರು ಯಾರೋ
ನಿಮ್ಮಂಥವ್ರು ಬಂದವರು ಒಂದು ಸ್ವಲ್ಪ ಸಹಾಯ ಸಹಕಾರ ಮಾಡಿ ಅದನ್ನು ವಾರ ಸಂಗ್ರಹ ಮಾಡಿ ನಾವು ಅವರಿಗೆ ಕೊಟ್ಟು ಕ್ಲಿಯರ್ ಮಾಡ್ತಾ ಇದ್ದೇನೆ. ಇದು ನಮ್ದೊಂದು ಸಂಕ್ಷಿಪ್ತ ವಿವರ. ಈಗ ರಸ್ತೆ ಮೇಲೆ ಎಲ್ಲೇ ಈಗ ನಮ್ಮ ಉದಾಹರಣೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ತಾಲೂಕು ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡು, ಹಳಿಯಾಳ, ದಾಂಡೇಲಿ, ಭಟ್ಕಳ, ಹೊನ್ನಾವರ ಹೀಗೆ ಎಲ್ಲ ರಸ್ತೆ ಮೇಲೆ ಯಾರೇ ಇದ್ರೂ ಕೂಡ ನಮ್ಮ ಹತ್ರ ಪೊಲೀಸರು ಕಳಿಸ್ತಾರೆ. ಇನ್ನು ಸೊರಬದಿಂದ ಕೆಲವ್ರನ್ನ ಕಳಿಸಿದ್ದಾರೆ, ಸಾಗರದಿಂದ, ಆಮೇಲೆ ಹೊಸನಗರ, ಈ ಕಡೆ ಶಿಕಾರಿಪುರ, ಹೀಗೆಲ್ಲ ಮತ್ತು ಹಾನಗಲ್ಲು, ಹೀಗೆ ಬೇರೆ ಬೇರೆ ಕಡೆಯಿಂದೆಲ್ಲ ಎಲ್ಲ ರಸ್ತೆ ಮೇಲೆ ಯಾರು ಇದ್ದರೂ ಪೊಲೀಸರು ನಮ್ಮ ಹತ್ರ ಕಳಿಸ್ತಾರೆ. ನಾವು ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಊಟ ವಸತಿ ಕೊಟ್ಟು ನೋಡ್ಕೋತೇವೆ. ರಿಲೇಷನ್ ಸಿಕ್ಕದವ್ರನ್ನ ಹುಡುಕಿ ಕಳಿಸ್ಕೊಡ್ತೇವೆ. ಈಗ ಭಾಳಷ್ಟು ಜನ ಈಗ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಆಮೇಲೆ ಈ ಕಡೆ ತಮಿಳ್ನಾಡು, ಹೀಗೆ ಬೇರೆ ಬೇರೆ ಕಡೆ ಎಲ್ಲ ನಾವು ರಿಲೇಷನ್ ಹುಡುಕಿ ಕಳಿಸಿದ್ದೇವೆ. ಇನ್ನು ಭಾಳಷ್ಟು ಜನ ಡೆತ್ ಆಗಿದ್ದಾರೆ, ವಯಸ್ಸಾಗಿ ಅವರಿಗೆ ಅನಾರೋಗ್ಯ ಪೀಡಿತರಾದವರು ಡೆತ್ ಆಗಿದ್ದಾರೆ. ಅವರಿಗೆ ನಾನೇ ಅಂತ್ಯಕ್ರಿಯೆ ಮಾಡಿದ್ದೇನೆ. ಸಿರ್ಸಿಯಲ್ಲಿ ನೆಮ್ಮದಿ ಇದು ಅಂತ ಇದೆ, ಅಲ್ಲಿ ವಿದ್ಯಾನಗರ ಏನೋ ಶವ ಸಂಸ್ಕಾರ ಮಾಡುವಂಥದ್ದು, ಅಲ್ಲಿ ನಾವು ಅಂತ್ಯಕ್ರಿಯೆ ಮಾಡ್ತೇವೆ. ಅಲ್ಲಿ VP ಹೆಗಡೆ ಅಂತ ಇದ್ದಾರೆ, ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಮಗೆ. ಅಂದರೆ ಅನಾಥ ಶವಗಳಿಗೆ ಹಣ ತೊಗೊಳ್ಳಲ್ಲ, ಫ್ರೀಯಾಗಿ ನಮ್ಗೆ ಇದು ಮಾಡ್ತಾರೆ. ಅವ್ರು ರಸೀದಿ ಕೊಡ್ತಾರೆ, ಒಂದು ಅಂತ್ಯಕ್ರಿಯೆ ಮಾಡಿದ್ದಕ್ಕೆ ಒಂದು ಪ್ರೂಫ್ ಇರುತ್ತೆ. ಹಾಗಾಗಿ ನಾವು ಅಲ್ಲಿ ಹೋಗಿ ಅಂತ್ಯಕ್ರಿಯೆ ಮಾಡ್ತೇವೆ. ಈ ಥರ ಒಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈ ಸರ್ಕಾರಿ ಆಸ್ಪತ್ರೆಯಿಂದ ನಮಗೆ ಏನಂದರೆ ನಮ್ಮ ಏನು ನಾವು ಕರ್ಕೊಂಡು ಹೋಗಿರ್ತೇವೆ ಅನಾರೋಗ್ಯ ಪೀಡಿತರು, ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಒಂದು ಇದು ಮಾಡ್ತೀವಿ. ಅಲ್ಲಿ ಆಗದೇ ಇರೋರನ್ನ ಮೆಗ್ಗಾನಿಗೆ, ಶಿವಮೊಗ್ಗ ಮೆಗ್ಗಾನಿಗೆ ಕೆಲವ್ರನ್ನ ನಾವು ತೊಗೊಂಡೋಗಿ ಮಾಡ್ಕೊಂಡಿದ್ದೇವೆ. ಇನ್ನು ಪೊಲೀಸ್ ಇಲಾಖೆಯಿಂದ ಕೂಡ ಯಾರಾದರೂ ರಸ್ತೆ ಮೇಲೆ ಇದ್ರೆ ನಮ್ಮ ಹತ್ರ ಕಳಿಸ್ಕೊಡ್ತಾರೆ. ಈ ರೀತಿ ಒಂದು ಇದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸಾರ್ವಜನಿಕರ ಸಹಕಾರ ಎಲ್ಲೂ ಕೂಡ ಒಂದು ಈ ಥರ ಇದೆ. ಅಂದರೆ ಅನಾಥರು, ವೃದ್ಧರನ್ನ ನೋಡ್ಕೊಳ್ಳೋದಕ್ಕೆ ಅವ್ರದ್ದೇ ಒಂದು ಇದಿದೆ, ಸೆಂಟ್ರ್ ಇದೆ. ಯಾಕೆ ಸರ್ಕಾರದ ಗಮನಕ್ಕೆ ಇದು ಬಂದಿಲ್ವಾ, ಅಥವಾ ನೀವು ಸರ್ಕಾರದ ಗಮನಕ್ಕೆ ತಂದಿಲ್ವಾ, ಅಥವಾ ಈ ಸರ್ಕಾರದಿಂದ ನಿಮ್ಗೆ ಏನೇನು ಬೆನಿಫಿಟ್ ಸಿಗ್ತಾ ಇದೆ? ಈಗ ಇಲ್ಲಿವರೆಗೆ ಸರ್ಕಾರದಿಂದ ಯಾವುದೇ ಒಂದು ಹಣಕಾಸಿನ ಸಹಾಯ ಇರ್ಬೋದು, ಬೇರೆ ಬೇರೆ ರೀತಿ ಯಾವುದೇ ಸಹಕಾರ ನಮ್ಗೆ ಸಿಕ್ಕಿಲ್ಲ. ನಮ್ಗೆ ಸರ್ಕಾರದ ಸಹಾಯ ಅಂದರೆ ಈ ಆರೋಗ್ಯ ಇಲಾಖೆ, ಅಂದರೆ ಈಗ ಉದಾಹರಣೆ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತೇವೆ. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅಷ್ಟು ಬಿಟ್ಟರೆ ನಮಗೆ ಬೇರೆ ಯಾವುದೇ ರೀತಿಯ ಸಹಾಯ ಸಹಕಾರ ಸರ್ಕಾರದಿಂದ ಇಲ್ಲಿವರೆಗೆ ಸಿಕ್ಕಿಲ್ಲ. ನಮಗೊಂದು ಆಶಾ ಭಾವನೆ ಮೂಡಿತ್ತು. ಕಳೆದ ಬಾರಿ ಅವರು AC ಅವರಿದ್ದರು, ಅವರು ಮೇಡಮ್ ಅವರು ಬಂದಿದ್ರು, ಒಂದು 2-3 ಬಾರಿ ಬಂದಿದ್ರು. ಇಲ್ಲಿ ತಹಸೀಲ್ದಾರರಿಗೆ ಮತ್ತು ಪಂಚಾಯತಿ ಅವರಿಗೆಲ್ಲ PD ಅವರಿಗೆಲ್ಲ ಹೇಳಿದರು, ನೋಡ್ರಿ ಅವ್ರಿಗೇನೋ ಯೋಜನೆಗಳನ್ನು ಇದು ಮಾಡಿಕೊಡ್ರಿ. ಅಷ್ಟೇ ಹೊತ್ತಿಗೆ ಅವ್ರು ಟ್ರಾನ್ಸ್ಫರ್ ಆಯ್ತು, ಮೈಸೂರಿಗೆ ಅವ್ರು ಟ್ರಾನ್ಸ್ಫರ್ ಆಗಿಬಿಟ್ರು. ಇಲ್ಲ ಅಂದ್ರೆ ನಮಗೇನೋ ಒಂದು ಸ್ವಲ್ಪ ಆಗ್ತಿತ್ತು ಅಂತ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಇದಾಯಿತು. ಅವರು 2-3 ಬಾರಿ ಬಂದು ಇಲ್ಲಿ ಆಶ್ರಮಕ್ಕೆ ವಿಸಿಟ್ ಕೊಟ್ಟು ಇವರಿಗೆ ಜೊತೆಗೆ ಮಾತಾಡಿಕೊಂಡು ಸ್ವೀಟ್ ಎಲ್ಲ ತಂದು ಕೊಟ್ಟು ಅವರು ಒಂದು ಪ್ರೀತಿ ತೋರಿಸಿದ್ರು. ಆದ್ರೆ ಒಟ್ಟಾರೆ ಸರ್ಕಾರದಿಂದ ಇಲ್ಲಿವರೆಗೆ ಯಾವುದೇ ಒಂದು ಸಹಕಾರ ಯಾವುದು ಅಂದರೆ ಇರ್ಬೋದು ಯಾವುದು ಬಂದಿಲ್ಲ. ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ, ಜನಪ್ರತಿನಿಧಿಗಳಿಗೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಲ್ಲಿ ಅನಾಥಾಶ್ರಮ ನಡೀತಾ ಇದೆ, ಅನಾಥಾಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಅದೆಲ್ಲ ಗೊತ್ತಿದೆ. ಆದರೆ ಯಾವ ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ. ನಮ್ಗೆ ಇಲ್ಲಿವರೆಗೆ ಸರ್ಕಾರದಿಂದ ಯಾವುದೇ ಅನುದಾನ ಇರ್ಬೋದು, ಯಾವುದೇ ಮಾರ್ಗದರ್ಶನ ಇರ್ಬೋದು, ಯಾವುದೇ ಅಧಿಕಾರಿಗಳಿಂದ ಮಾರ್ಗದರ್ಶನ ಇರ್ಬೋದು, ಯಾವುದು ನಮಗಿನ್ನೂ ಸಿಕ್ಕಿಲ್ಲ. ನಾವೊಂದು ಸೇವೆ, ನಾನು ಅನಾಥನಾಗಿದ್ದೆ, ಆ ಅನಾಥ ಸ್ಥಿತಿಯಲ್ಲಿ ಇರೋರಿಗೆ ನಾವು ಇವತ್ತೊಂದು ಆಶ್ರಯ ಕೊಡಬೇಕು ಅನ್ನೋ ಒಂದೇ ಉದ್ದೇಶಕ್ಕಾಗಿ ನಾವು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇದಲ್ಲದೆ ನಾನು ಕೆಲವು ಸರ್ಕಾರದ, ಈಗ ಶಿವಮೊಗ್ಗದಲ್ಲಿ ಒಂದು ಇದಿದೆ, ಮಾನಸಿಕ ಇವರಿಗೆಲ್ಲ ಇಟ್ಕೊಳ್ಳುವಂಥದ್ದು ಸೆಂಟರ್ ಇದೆ. ನಮ್ಮಲ್ಲಿ ಕೆಲವರು ಇದ್ದಾರೆ. ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ನಿಮ್ಮದು ಹುಬ್ಳಿ ಏನೋ ಧಾರವಾಡ ಆ ಕಡೆ ವ್ಯಾಪ್ತಿಗೆ ಬರುತ್ತೆ. ಇನ್ನೊಂದು ನಮ್ಮಲ್ಲಿ ಸೀಟ್ ಫುಲ್ ಆಗಿದೆ, ಹಾಗಾಗಿ ನಾವಿಲ್ಲಿ ತೊಗೊಳಕ್ಕಾಗಲ್ಲ ಅಂತ ಅಲ್ಲೇ ಶಿವಮೊಗ್ಗದಲ್ಲಿ ಹೇಳಿದರು. ಹಾಗಾಗಿ ನನಗೆ ಹುಬ್ಳಿ ಧಾರವಾಡ ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ, ನನಗೆ ಪ್ರತಿದಿನ ನಾನು ಹೋಗಿ ಸಂಗ್ರಹ ಮಾಡಿ ತಂದು ನಾನು ನಾಳೆ ನಡೆಸಬೇಕು ಆಶ್ರಮನ. ಮತ್ತೆ ಕೆಲವರಿಗೆ ನಾನು ಈಗ ಬೋರ್ ಹೊಡ್ಸಿದ್ದೇನೆ, ಬಾವಿ ತೊಡಿದೆ, ಇಲ್ಲಿ ಸುತ್ತಲೂ ಕಾಂಪೌಂಡ್ ಹಾಕ್ಸಿದ್ದೇನೆ, ಇಲ್ಲಿ ಏನೋ ಬಿಲ್ಡಿಂಗ್ ಇದನ್ನು ಕಟ್ಟಿದ್ದೇವೆ. ಇದೆಲ್ಲದಕ್ಕೂ ನಾನು ಸಾಲ ಮಾಡಿದ್ದೇನೆ. ನನಗೆ ವಾರ ಅಷ್ಟು ಸಂಗ್ರಹ ಮಾಡಿ ಅವರಿಗೂ ಕೂಡ ಕೊಡ್ಬೇಕು ನಾನು. ಹೀಗೆ ನನ್ನ ಪರಿಸ್ಥಿತಿ ಇರೋದ್ರಿಂದ, ಮತ್ತೆ ಇಲ್ಲಿ ಕೆಲವರು ಅನಾರೋಗ್ಯದಲ್ಲಿ ಇದ್ದವ್ರು ಇರ್ತಾರೆ, ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಕರ್ಕೊಂಡು ಬರ್ಬೇಕು, ಈ ಥರ ಎಲ್ಲ ನನಗಿರೋದ್ರಿಂದ ನನಗೆ ಸಮಯದ ಅಭಾವ. ನನಗೆ ಹೋಗಿ ಅಧಿಕಾರಿಗಳು ಬೆನ್ನು ಬಿದ್ದು ಅಥವಾ ರಾಜಕಾರಣಿಗಳು ಬೆನ್ನು ಬಿದ್ದು ನಾನು ಅದನ್ನು ಮಾಡಿಸ್ಕೊಳಕ್ಕೆ ನನ್ನ ಹತ್ರ ಆಗ್ತಾ ಇದೆ. ಇದು ಏನಿದೆ, ಇದು ಸಾರ್ವಜನಿಕರ ಕೆಲಸ, ಸರ್ಕಾರದ ಕೆಲಸ. ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ.
ಅದನ್ನ ಮನಗಂಡು ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಅವರು ನಮ್ಗೆ ಸಹಕಾರ ನೀಡಿದ್ರೆ, ಅವರು ಬಂದು ನಮ್ಗೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನು ಒದಗಿಸ್ಕೊಟ್ರೆ ನಾವು ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಿಮಗೆ ಈಗ ಇಲ್ಲಿ ಸರ್ಕಾರ ಈಗ ನಾಳೆ ಬಂದು ಈಗ ನಾವು ಪತ್ರಿಕೆಯಲ್ಲಿ ಬರುತ್ತೆ, ನಾಳೆ ಬೇರೆ ಬೇರೆ ಮಾಧ್ಯಮಗಳೇ ಬರುತ್ತೆ, ನಾಳೆ ಈಗ ಸರ್ಕಾರ ಬಂದು ಈಗ ನಾವು ಇಲ್ಲಿ ಇರೋರನ್ನ ಎಲ್ಲರನ್ನು ಕೂಡ ಕರ್ಕೊಂಡು ನಾವು ವ್ಯವಸ್ಥೆ ಮಾಡ್ತೀವಪ್ಪ, ನೀವೇನು ಮಾಡಬೇಡಿ ಅಂತ ಹೇಳ್ತಾರೆ. ಆವಾಗ ನಮಗೆ ತುಂಬಾ ಸಂತೋಷ. ಯಾಕೆಂದ್ರೆ ನಾನು ಹೇಳೋದು ನಾನೇ ಮಾಡಬೇಕು ಅಂತಲ್ಲ, ಇದು ಸರ್ಕಾರ ಮಾಡತ್ತೆ ಅಂತಂದ್ರೆ ಅಥವಾ ಯಾರೋ ಒಂದು ವ್ಯವಸ್ಥೆಯಲ್ಲಿ, ಸರ್ಕಾರದ ವ್ಯವಸ್ಥೆಯಲ್ಲಿ ಇದಾಗತ್ತೆ ಅಂದ್ರೆ ನಾನು ಸಂತೋಷವಾಗಿ ನಾವು ಅವ್ರನ್ನ ಕಳ್ಸ್ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ. ಈಗ ಯಾರು ಇಲ್ಲಿ ಇರ್ತಾರೆ ಅವ್ರನ್ನ ನಾವು ಇಟ್ಕೊಳ್ತೇವೆ, ಇಲ್ಲದೆ ಅವ್ರ ಕರ್ಕೊಂಡು ಹೋಗೋರನ್ನ ಕರ್ಕೊಂಡು. ಯಾಕೆಂದ್ರೆ ಹಿಂದೊಂದ್ಸಲ DH ಅವ್ರು ಬಂದಾಗ ಅವ್ರು ಹೇಳಿದ್ರಂತೆ, ಇದಕ್ಕೆ ಕೆಲವೊಂದು ಬೇರೆ ಬೇರೆ ಸೆಂಟರ್ಗಳಿದಾವೆ, ಅಲ್ಲಿ ಸೇರಿಸ್ಬೇಕು ಅಂತ ಹೇಳಿದ್ರಂತೆ. ಆದ್ರೆ ನಾವು ಆ ಸೆಂಟರ್ಗಳಿಗೆ ಹೋಗಿ ನಾವು ಮಾತಾಡಿದಾಗ ಅವರು ಇವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಈಗ ರೆಡಿ ಇರಲಿಲ್ಲ. ಉದಾಹರಣೆಗೆ ಇಲ್ಲಿ ಎಷ್ಟು ಅಲ್ಲ ಒಂದು ನಿಮಿಷ ಹೆಸರು ಬೇಡ, ಇದು ಇಷ್ಟು ವರ್ಷದ ಒಳಗಿನವರು, ಎಷ್ಟು 60 ವರ್ಷದ ಒಳಗಿನ 50 ವರ್ಷನ 50 ವರ್ಷದ ಒಳಗಿನವ್ರು ಏನಿದ್ದಾರೆ ಅವ್ರನ್ನ ಒಂದು ವ್ಯವಸ್ಥೆ, ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಸಿರ್ಸೆಲ್ಲಿದೆ, ಅದು ಅಲ್ಲಿ ಇಡಬೇಕು ಅಂತ ಅವರು ಹೇಳಿದ್ರು. ಪಾಪ ಅವರು ಅಲ್ಲಿ ಅವ್ರು ಬಂದು ಇಲ್ಲಿ ವಿಸಿಟ್ ಕೊಟ್ಟಾಗ ಇವರ ಪರಿಸ್ಥಿತಿ ನೋಡಿದಾಗ ಅವ್ರನ್ನ ಇಟ್ಕೊಳಕ್ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ ಇಲ್ಲಿ ಕೆಲವ್ರದ್ದು ಆ ತರ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ, ಮಾನಸಿಕ ಪರಿಸ್ಥಿತಿ ಇರ್ಬೋದು, ಬೇರೆ ಬೇರೆ ಪರಿಸ್ಥಿತಿಯಿಂದ. ಹಾಗಾಗಿ ನಮ್ಗಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾವು ಅವ್ರನ್ನ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಅವ್ರು ವಾಪಸ್ ಹೋದ್ರು. ಹೀಗೆ ಈ ತರ ಇದೆ ಸರ್. ನೋಡಿ ಆತ್ಮೀಯ ಬಂಧುಗಳೇ, ಒಂದು ಸರ್ಕಾರ ಮಾಡುವಂತ ಕೆಲಸ ಇಬ್ಬರು ಗಂಡ ಹೆಂಡತಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಗೌರವಾನ್ವಿತ ಸಹೋದರಿಯ ಲೋಕಸಭಾ ಸದಸ್ಯರಿದ್ದಾರೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ. ಸೊ ಅವರು ಎಲ್ಲರೂ ಕೂಡ ಬಹುಶಃ ಇಲ್ಲಿ ಅನೇಕ ಜನ ಬಂದೋಗಿದ್ದಾರೆ, ಮತ್ತೆ ಅವರ ಮಕ್ಕಳೆಲ್ಲ ಹುಟ್ಟಹಬ್ಬವನ್ನು ಇಲ್ಲಿ ಮಾಡಿದ್ದಾರೆ. ಸೊ ಅವೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಸೊ ಯಾಕೆ ಅವರು ನಿಗಾ ತಗೊಂತಿಲ್ಲ ಅನ್ನೋದೇ ಬಹಳ ಒಂದು ಯಕ್ಷ ಪ್ರಶ್ನೆ ಆಗಿದೆ ಬಂಧುಗಳೇ. ನಾನು ಎಲ್ಲ ಗೌರವಾನ್ವಿತ ನಮ್ಮ ಲೋಕಸಭಾ ಸದಸ್ಯ ವಿಶ್ವೇಶ್ವರ ಭಟ್ರು ಇರ್ಬೋದು, ಭೀಮಣ್ಣ ನಾಯ್ಕ, ಇಲ್ಲಿ ನಮ್ಮ MLA ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಮಂಕಾಳೆ ವೈದ್ಯರು. ಸೊ ಈ ರೀತಿ ದಯಮಾಡಿ ನಾನು ಇಲ್ಲಿ ಹತ್ತಿರ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಚುನಾಯಿತ ಪತಿಗಳು ಈ ಬಗ್ಗೆ ಗಮನ ಕೊಡಬೇಕು. ಮತ್ತು ಅವರು ಕೂಡ ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನೇನು ಅಕಸ್ಮಾತ್ ತಗೊಂಡು ಅಲ್ಲಿ ಕರ್ಕೊಂಡು ಹೋಗೋರು ಮಾಡ್ತಾರೆ ಅಂತ ಆದರೆ ನಿಜವಾಗ್ಲೂ ಅವ್ರು ರೆಡಿ ಇದ್ದಾರೆ. ಆದರೆ ಗಂಡ ಹೆಂಡತಿ ಇಬ್ಬರು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಕೊನೆ ಪಕ್ಷ ಸರ್ಕಾರ ಮಾಡದೇ ಇರೋ ಕೆಲಸ ಇವರು ಮಾಡ್ತಾ ಇರೋದ್ರಿಂದ ಸರ್ಕಾರ ಅಟ್ಲೀಸ್ಟ್ ಅವ್ರಿಗೆ ಏನು ಬೇಕು ಫೆಸಿಲಿಟಿ ಅನ್ನೋದಾದ್ರು ಕೂಡ, ಈಗ ಮಾತ್ರೆ BP ಇದ್ದವರಿದ್ದಾರೆ, ಶುಗರ್ ಇದ್ದವರಿದ್ದಾರೆ, ಬೇರೆ ಬೇರೆ ಮಾತ್ರೆಗಳು ಬೇಕು. ಆ ಮಾತ್ರೆಗಳಾದ್ರೂ ಕೂಡ ಮಾನ್ಯ ನಮ್ಮ ಗೌರವಾನ್ವಿತ ಸಚಿವರು ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ಅಲ್ಲಿ ನಾವು ಮನೆಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾ ಇದ್ದೀವಿ, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ 86 ಜನ ಇದ್ದಾರೆ. ಈ 86 ಜನಕ್ಕೆ ಕೊನೆ ಪಕ್ಷ ಇಲ್ಲಿಯ ಮೆಡಿಕಲ್ ಆಫೀಸರು ವಾರಕ್ಕೊಂದು ದಿವಸನಾರು ಯಾರಾದರೂ ಒಬ್ರು ವೈದ್ಯರು ಬಂದು ನೋಡಿದ್ರೆ ಒಳ್ಳೇದು ಅಂತ ಆಗುತ್ತೆ. ನೀವು ಇಲ್ಲಿ ಸರ್ಕಾರದಿಂದ ಅಂದ್ರೆ ಏನು ಆಗಬೇಕು ಫೆಸಿಲಿಟಿ ಅನ್ನೋದನ್ನ ಅಪೇಕ್ಷೆ ಪಡ್ತೀರಾ? ಅಂದ್ರೆ ಇಂಥದ್ದು ಮಾಡಿದ್ರೆ ಒಳ್ಳೇದಪ್ಪ ಸರ್ಕಾರ ನಮಗೆ, ಇಲ್ಲ ಸರ್ಕಾರನೇ ಈ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಾವು ಖಂಡಿತ ಸಂತೋಷವಾಗಿ ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನಾವು ಅನಿವಾರ್ಯ ಆಗಿದೆ ಅಂದ್ರೆ ನಿಮಗೆ ಇದು ಅನಿವಾರ್ಯ ಮಾಡಬೇಕಾಗಿದೆ, ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ, ಅದನ್ನು ನೀವು ಮಾಡ್ತಾ ಇದ್ದೀರಾ, ಸಂತೋಷ. ಆದರೆ ನೀವು ಸರ್ಕಾರದಿಂದ ಏನು ಫೆಸಿಲಿಟಿ ಆದರೆ ಒಳ್ಳೇದು ಅಂತ ಅಪೇಕ್ಷೆ ಪಡ್ತೀರಾ? ನಮಗೆ ಒಂದು ವಾರಕ್ಕೊಮ್ಮೆ ಆದರೂ ಒಬ್ಬರು ವೈದ್ಯರು ಬಂದು ಇಲ್ಲಿ ಇರುವಂಥ ಏನು ಆಶ್ರಮ ವಾಸಿಗಳಿದ್ದಾರೆ ಅವರಿಗೆ ಬಂದು ಪರೀಕ್ಷೆ ಅಂದರೆ ಚಿಕಿತ್ಸೆ ಕೊಡುವಂಥದ್ದು, ಅಂದರೆ ಏನು ಅವ್ರನ್ನ ಪರೀಕ್ಷೆ ಮಾಡಿ ಏನು ಅನಾರೋಗ್ಯ ಇದೆ ಏನಿದೆ ಅವ್ರನ್ನ ನೋಡುವಂಥ ವ್ಯವಸ್ಥೆ ಆಗಬೇಕು. ಇನ್ನೊಂದು ಇಲ್ಲಿ ನಮಗೊಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಬೇಕು, ಅದೊಂದು ಆಗಬೇಕು. ಅಂದರೆ ಅನಾರೋಗ್ಯದಲ್ಲಿದ್ದವ್ರಿಗೆ ನಾವು ಇಮಿಡಿಯೇಟ್, ಕೆಲವೊಂದ್ಸಲ ನಾನೆಲ್ಲೋ ಹೋಗಿರ್ತೇನೆ, ಇಲ್ಲಿ ಆಂಬ್ಯುಲೆನ್ಸಿಗೆ, ಸರ್ಕಾರಿ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದ್ರೆ ಅದೇನೋ ಸ್ಟ್ರೈಕ್ ನಡೀತಾ ಇದೆ ಅಂತೆ. ಒಂದ್ಸಲ ಒಂದು ವಾರ ಅವರು ಮಧ್ಯಾಹ್ನ ಇರ್ತಾರೆ, ಒಂದು ವಾರ ಅವರು ಸಂಜೆ ರಾತ್ರಿ ಮಾತ್ರ ಇರ್ತಾರೆ. ಹೀಗಾಗಿ ನಮ್ಗೆ ಆಂಬ್ಯುಲೆನ್ಸ್ ಸಿಗಲ್ಲ. ನಾನು ಪ್ರೈವೇಟ್ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಅವ್ರಿಗೆ ಹಣ ಕೊಟ್ಟು ನಾನು ಕೆಲವೊಂದ್ಸಲ ಎಷ್ಟೋ ಸಲ ಪೇಷಂಟ್ಗಳನ್ನು ಕರ್ಕೊಂಡು ಹೋಗಿದ್ದೇನೆ. ಈ ಥರ ಪರಿಸ್ಥಿತಿಗಳಿದ್ದಾವೆ. ಹಾಗಾಗಿ ನಮಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಬೇಕು. ಇನ್ನೊಂದು ವೈದ್ಯರು ನಮಗೆ ವಾರಕ್ಕೊಮ್ಮೆ ಆದರೂ, ದಿನ ಬಂದು ಚೆಕಪ್ ಮಾಡಿದ್ರೆ ಇನ್ನೂ ಒಳ್ಳೇದು, ಇಲ್ಲ ಅಂದರೆ ವಾರಕ್ಕೊಮ್ಮೆ ಆದರೂ ಬಂದು ಇಲ್ಲಿರುವಂಥ ಆಶ್ರಮವಾಸಿಗಳನ್ನು ಪರೀಕ್ಷೆ ಮಾಡಿ ಅವರಿಗೇನು ಅವಶ್ಯಕತೆ ಇದೆ ಅದನ್ನು ನೋಡುವಂಥದ್ದು. ಆಮೇಲೆ ಇನ್ನೊಂದು ಏನಂತಂದರೆ ನಮಗೆ ಆಹಾರ ಧಾನ್ಯಗಳನ್ನು ಸರ್ಕಾರ ಒದಗಿಸ್ಕೊಟ್ರೆ ಇನ್ನೂ ನಮಗೆ ಅನುಕೂಲ ಆಗುತ್ತೆ.
ಅದಲ್ಲದೆ ನಾವು ಇಲ್ಲಿ ಸಿಬ್ಬಂದಿಗಳನ್ನ ನಾವು ನೇಮಕ ಮಾಡಿಕೊಂಡು ಮಾಡಬೇಕು ಅಂದಾಗ ಅದಕ್ಕೆ ಹಣಕಾಸಿನ ಅಗತ್ಯತೆಗಳು ಬೇಕಾಗತ್ತೆ. ಸಿಬ್ಬಂದಿಗಳ ಪೇಮೆಂಟು ಅದು ಇದು ಇದನ್ನೆಲ್ಲ ನಮ್ಗೆ ಸರ್ಕಾರ ಕೊಟ್ರೆ ನಾವು ಇನ್ನೂ ಹೆಚ್ಚಾದ ಸೇವೆ ಕೊಡ್ಬೋದು, ಇನ್ನೂ ಚೆನ್ನಾಗಿ ಅವರನ್ನ ನೋಡ್ಕೋಬಹುದು. ನಮಗೆ ಆಕ್ಚುಲಿ ನಮಗೆ ಆತ್ಮ ತೃಪ್ತಿ ಇಲ್ಲ, ನಾವು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಆದ್ರೆ ನಮಗೆ ಬೇಕಾದಂತ ಸೋರ್ಸ್ ನಮ್ಮಲ್ಲಿಲ್ಲ. ಬೇಕಾದಂತ ಹಣಕಾಸಿನ ಅಗತ್ಯತೆಗಳಿರ್ಬೋದು, ಆಹಾರ ಸಾಮಗ್ರಿಗಳಿರ್ಬೋದು, ಇದೆಲ್ಲ ನಮ್ಗೆ ಕೊರತೆ ಇದೆ. ಹಾಗಾಗಿ ಇದನ್ನೆಲ್ಲ ಸರ್ಕಾರ ಅಥವಾ ಯಾವ್ದಾದ್ರು ಒಂದು ದೊಡ್ಡ ಮಟ್ಟದ ಸಂಘ ಸಂಸ್ಥೆಗಳು ಇಂಥವ್ರು ಬರ್ಸಿದ್ರೆ ನಾವು ಇನ್ನೂ ಚೆನ್ನಾಗಿ ಅವ್ರನ್ನ ನೋಡ್ಕೊಂಡು ಅವ್ರನ್ನ ನೋಡ್ಕೊಂಡು ಹೋಗೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಮಸ್ಕಾರ. ನೀವು ಏನು ಹೇಳ್ತೀರ ಮಮತಕ್ಕ? ಈಗ ಅಂದರೆ ಸಾಮಾಜಿಕವಾಗಿ ಗಂಡಸರು ಈ ಥರ ಹುಚ್ಚು ಕೆಲಸಗಳನ್ನು ಕೆಲವೊಮ್ಮೆ ಕೈ ಹಾಕ್ತಾ ಇರ್ತಾರೆ. ಆದರೆ ಹೆಣ್ಣಿಗೆ ತನ್ನದೇ ಆದಂಥ ಆಸೆ ಆಕಾಂಕ್ಷೆಗಳು ಇರುತ್ತೆ. ನಾವು ನೋಡ್ತಾ ಇದೀವಿ ನೋಡಿ, ಈಗ ಇಲ್ಲಿ ಒಬ್ಬರು ಈಗ ನೋಡಿವಿ. ಆದರೆ ದುಡಿಯೋ ಅಷ್ಟು ಕಾಲದಲ್ಲಿ ದುಡಿಸ್ಕೊಂಡ್ರು, ಅದು ಅವ್ರು ನಾವೀಗ ಒಂದು ಸೈಡ್ ಕೇಳಿದೀವಿ, ಇನ್ನೊಂದು ಸೈಡು ಹೆಣ್ಣಿನ ಸಮಸ್ಯೆ ಏನು ಅಂತ ನಾವು ಕೇಳಿದ್ವಿ. ಅಂದರೆ ಅವ್ರು ಯಾಕೆ ಬಿಟ್ಟಿದ್ದಾರೆ ಕೇಳಿಲ್ಲ. ಸೊ ಇಂಥ ಪರಿಸ್ಥಿತಿ ಎಲ್ಲ ನಾವು ನೋಡ್ತಾ ಇದ್ದೀವಿ. ಹಾಗಿದ್ಮೇಲೆ ನೀವು ಅಂದರೆ ಎಲ್ಲೋ ಒಂದು ಐಷಾರಾಮಿ ಜೀವನ, ಒಳ್ಳೆ ಮನೆ, ತೋಟ, ಗದ್ದೆ, ಮತ್ತು ಮುದ್ದಾದ ಮಕ್ಕಳಿದ್ದಾರೆ. ಸೊ ಅವ್ರನ್ನೂ ನೀವು ನೋಡ್ಕೊಂಡು ಇಲ್ಲಿ ಇದ್ದೀರಲ್ಲ, ಸೊ ಹೇಗೆ ನಿಮಗೆ ಇದು ಇಲ್ಲಿ ಒಪ್ಕೊಂಡು ಇಲ್ಲಿ ಮಾಡಬೇಕು ಅಂತ ಅನಿಸ್ತು? ಅಂದರೆ ನನಗೆ ಚಿಕ್ಕದ ಬಾಲ್ಯದಲ್ಲೇ ನಮಗೆ ಅಂದರೆ ಸ್ವಲ್ಪ ಬಡತನದಲ್ಲಿ ಬೆಳೆದಿರೋವಂಥದ್ದು. ಅನ್ನ 3 ಹೊತ್ತು ಅನ್ನ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಮತ್ತು ಬಟ್ಟೆ ಯಾರೋ ಕೊಟ್ಟಿರೋದು ಹಾಕುವಂಥದ್ದು ಹೀಗೆಲ್ಲ ಆಗಿ ಅಂದರೆ ಬಡತನದಲ್ಲೇ ನಮ್ಮ ಪಾಪ ಕೂಲಿ ಹೋದರೆ ತರ್ತಾರೆ. ಅದನ್ನಂತ ಹಿಂಗೆ ಆ ಥರ ಪರಿಸ್ಥಿತಿ ಬೆಳೆದು ಬಂದಿರೋದ್ರಿಂದ ಹೀಗೆ ಹಂತವಾಗಿ ಹೈಸ್ಕೂಲು ಕಾಲೇಜು ಎಲ್ಲ ಕಾಲೇಜ್ ಮುಗಿಸಿದ್ವಿ, ಡಿಗ್ರಿ ಆಯಿತು. ಈ ಥರ ಆದಮೇಲೆ ಅಂದರೆ ಏನು ಆ ಪರಿಸ್ಥಿತಿಯಿಂದ ಬಂದಿದ್ದಾವೆ. ಇಂಥವ್ರನ್ನೆಲ್ಲ ನೋಡಿದಾಗ ನನಗೂ ಏನೋ ಒಂದು ಸೇವೆ ಮಾಡ್ಬೇಕನ್ನೋದು ಆಸೆ ಇತ್ತು. ಆದರೆ ಆಸೆಗೆ ಇವರು ಮೊದಲ ಆಸೆ ಅವ್ರದ್ದಾಗಿತ್ತು. ಯಾಕಂದರೆ ಅವರಿಗೆ ರಾತ್ರಿ ಸೇವೆ ಮಾಡ್ಬೇಕನ್ನೋ ಆಸೆ ಇತ್ತು. ಅದಕ್ಕೆ ನನ್ನ ಹತ್ರ ನಾವು ಮದುವೆ ಆದಮೇಲೆ ಅವರು ಆಸೆ ಹೇಳ್ಕೊಂಡ್ರು. ಆಯಿತು ಅಂತ ಹೇಳಿದ್ವಿ. ಸಿರ್ಸಿಂದ ಪ್ರಾರಂಭ ಆಯಿತು. ಮೊದಲು ವಿಜಯ್ ಅಂತ ಹೇಳಿ ಒಬ್ರಿಗೆ ಕರ್ಕೊಂಡ್ಬಂದ್ವಿ. ಅವಳು ಆಸ್ಪತ್ರೆಯಲ್ಲಿ ನೋಡೋರಿಗೆ ಇದ್ದಾರೆ, ಅವರು ಕರ್ಕೊಂಡ್ಬಂದ್ವಿ. ಅದಕ್ಕೆ ಮೊದಲ ಪ್ರಾರಂಭ ಅವರು ಕರ್ಕೊಂಡ್ಬಂದು ಸೇವೆ ಪ್ರಾರಂಭ ಮಾಡಿರೋದು. ಅವತ್ತಿಂದ ಇವತ್ತಿನವರೆಗೂ ಸೇವೆ ಇಬ್ಬರ ಜೊತೆಯಾಗಿ ನಿಂತು ಮಾಡ್ತಾ ಇದ್ದಾರೆ. ಹಾಗೆ ಖುಷಿ ಇದೆ. ಮತ್ತು ಇಲ್ಲಿ ಜನಗಳದ್ದು ಸಂಘ ಸಂಸ್ಥೆಯ ಹತ್ತಿರದ ಸಂಘ ಸಂಸ್ಥೆಗಳು ಜನಗಳದ್ದು ಹೇಗಿದೆ ಸಹಕಾರ? ಸಂಘ ಸಂಸ್ಥೆಗಳು ಅಂದ್ರೆ ಸಹಕಾರ ಕೊಡದೆ, ಈಗ ಉದಾಹರಣೆಗೆ ಯಾವ್ದಾದ್ರು ಮದುವೆ ಊಟ ಇದೆ, ಯಾವ್ದೋ ಒಂದು ಕಾರ್ಯಕ್ರಮ ಆಯ್ತು, ಊಟ ಇದೆ, ಅವರು ತಂದು ಕೊಡ್ತಾರೆ. ಇಲ್ಲಾಂದ್ರೆ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಇಂಥ ಕಡೆ ಒಂದು ಈ ತರ ಊಟ ಆಗಿದೆ, ಜಾಸ್ತಿ ಇದೆ, ತಗೊಂಡೋಗ್ರಿ ಅಂತಾರೆ. ಇನ್ನು ಯಾರಾದ್ರೂ ಕೆಲವರು ಬೆರಳೆಣಿಕೆ ಜನರು ಈಗ ಸ್ವಲ್ಪ ಬಾಳೆಕೊನೆ ಇದೆ ತಂದು ಕೊಡ್ತಾರೆ. ಕೆಲವರು ಕಾಯಿ ಇದ್ರೆ ಕಾಯಿ ತಂದು ಕೊಡ್ತಾರೆ. ಇಲ್ಲ ನಾವೇ ಹೋದಾಗ ಅಕ್ಕಿ ಕಾಯಿ ಎಲ್ಲ ನಮ್ಗೆ ಕೊಟ್ಟು ಕಳಿಸ್ತಾರೆ. ಈ ತರ ಒಂದು ಸಹಕಾರ ಇದೆ, ಸಾರ್ವಜನಿಕರ ಸಹಕಾರ ಇದೆ. 100ಕ್ಕೆ ಒಂದು 10%, ಒಂದು 10% ಆದ್ರೂ ಒಂದು ಸಹಕಾರ ಮಾಡ್ತಾರೆ. ಸಾರ್ವಜನಿಕರ ಸಹಕಾರ ಇಲ್ಲ ಅಂದ್ರೆ ನಡ್ಸೋದಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಸಾರ್ವಜನಿಕರ ಸಹಕಾರದಿಂದನೇ ನಾವು ನಡ್ಸ್ಕೊಂಡು. ಅಕ್ಕ, ನಿಮ್ಮ ಹೆಸರು? ಮಮತಾ ಅಂತ. ನಿಮ್ಗೆ 2 ಜನ ಮಕ್ಕಳು. ಇವರೇ ನೋಡ್ಕೊಳ್ತಾ ಇರೋದು? ಹಾ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಅದಕ್ಕೆ ಆ ಹೆಸರು ಇಟ್ಟಿರೋದು. ನನ್ನ ಮಗನಿಗೂ ಕೂಡ ಸಣ್ಣವನಿಗೆ ಪುನೀತ್ ರಾಜ್ಕುಮಾರ್ ಅಂತ ಹೆಸರಿಟ್ಟಿರೋದು. ಸಾಮಾನ್ಯವಾಗಿ ಅಂದರೆ ಅವರು ಈಗ ಈ ಥರದ್ದೊಂದು ನಿರ್ಧಾರ ತಗೊಂಡು ನಾನು ಇದನ್ನು ಹೀಗೆ ಅನಾಥಾಶ್ರಮ ಮಾಡಬೇಕು ಅಂತ ಅಂದಾಗ ಎಷ್ಟೇ ಅಂದರೂ ಹೆಣ್ಮಕ್ಳು ಬೇರೆ ಥರದ ಆಸೆಗಳು ಆಕಾಂಕ್ಷೆಗಳು ಇರುತ್ತೆ. ನೀವು ಹೇಗೆ ಇದಕ್ಕೆ ಸಹಕಾರವನ್ನು ಕೊಟ್ರಿ ಅಂತ? ಅಂದರೆ ನನಗೂ ಕೂಡ ಈ ಥರ ಒಂದು ಸೇವೆ ಮಾಡ್ಬೇಕಂತ ಇತ್ತು. ಅಂದರೆ ಒಂದು 4 ಜನರಿಗೆ ಮಾಡ್ಬೇಕಂತ ಇತ್ತು. ಅದು ಒಬ್ರಿಗೆ ಕರ್ಕೊಂಡ್ಬಂದ್ವಿ. ಒಬ್ಬರಿಂದ ಹಂತ ಹಂತವಾಗಿ ಇಷ್ಟು ಜನ ಆಗಿದೆ. ಈಗ 82 ಜನರ ಲೆಕ್ಕ ಆಗಿದೆ. ಒಂದು ವಿಷಯ ಹೇಳ್ತೇನೆ ಅಂದರೆ, ನನಗಿಬ್ರು ಮಕ್ಕಳಲ್ವ, ಅಂದ್ರೆ ಮದುವೆಯಾಗಿ ನನಗೆ 9 ವರ್ಷದ ನಂತರ ಮಕ್ಕಳಾಗಿರೋದು. ಅಂದ್ರೆ ಈ ಸೇವೆ ಮಾಡ್ತಾನೆ ಬಂದ್ವಿ. ಆದ್ರೆ ಸೇವೆ ಅಂದ್ರೆ ದೇವರ ಆಶೀರ್ವಾದದಿಂದ ಈಗ 2 ಜನ ಮಕ್ಕಳಾಗಿದ್ದಾರೆ. ಅಂದ್ರೆ 9 ವರ್ಷದ ನಂತರ ಮೊದಲನೇ ಮಗು ಹುಟ್ಟಿದ್ದು. ಇಬ್ರು ಮಕ್ಕಳಾಗಿದ್ದು. ಆದ್ರೆ ಇಬ್ರು ಬಸ್ರಿ ಪ್ರೆಗ್ನೆಂಟ್ ಇದ್ದಾಗ ಕೂಡ ನಾನು ಎಲ್ಲಿ ತಾಯಿ ಮನೆಗೆ ಹೋಗಿಲ್ಲ. ಇಲ್ಲೇನೆ 2 ಮಕ್ಕಳು ಸಿಜರೇನ್ ಆಯ್ತು. ಸಿಜರೇನ್ ಆದ್ರೂ ಕೂಡ ಇಲ್ಲೇನೆ ಇಲ್ಲಿರೋರೆ ನನಗೆ ಎಲ್ಲ ಬಾಣಂತನ ಮಾಡಿದ್ದಾರೆ. ಮತ್ತೆ ಮಕ್ಕಳು ಇವರೊಟ್ಟಿಗೆ. ನಿಮ್ ಬ್ಯಾಕ್ಗ್ರೌಂಡ್ ಏನು? ನಿಮ್ ಬ್ಯಾಕ್ಗ್ರೌಂಡ್ ನೀವೆಲ್ಲ ಓದಿದ್ದು? ತಮ್ಮ ಇದ್ದಾರೆ, ಅಕ್ಕ ಮದುವೆ ಆಗಿದೆ, ತಮ್ಮನ ಮದುವೆ ಆಗಿದೆ, ತಾಯಿ ತಂದೆ ಎಲ್ಲ ಇದ್ದಾರೆ. ಆದ್ರೆ ನನಗೆ ತಾಯಿ ತಂದೆ ಅಂದ್ರೆ ಒಂದು ಹೆಣ್ಣಿಗೆ ಏನಾದ್ರೂ ಒಂದು ಮದುವೆ ಆದ್ರೆ ಒಂದು ಅತ್ತೆ ಮಾವ ಇಬ್ಬರೇ ಸಿಕ್ತಿದ್ರು. ಆದ್ರೆ ಇಷ್ಟು ಜನ ಒಂದು ದೊಡ್ಡ ಫ್ಯಾಮಿಲಿನೇ ಸಿಕ್ಕಿದೆ. ತುಂಬಾ ಖುಷಿ ಇದೆ ನನಗೆ. ಏನಂದ್ರೆ ಇವರಿಗೆ ಬೇರೆ ಅಜ್ಜಿದಿರಿಲ್ಲ.
ಇವರೊಟ್ಟಿಗೆ ಬೆಳೆದಿದ್ದಾರೆ, ಇವರೇ ಎತ್ತೆತ್ತಾರೆ, ಆಡಿಸ್ತಿದ್ರು, ಸ್ನಾನ ಮಾಡಿಸೋದು, ಎಣ್ಣೆ ಹಚ್ಚೋದು ಎಲ್ಲ ಇವರೇ ಮಾಡಿದ್ದಾರೆ. ಯಾಕೆಂದ್ರೆ ನಾವೀಗ ಹೊರಗಡೆಯಿಂದ ಕರ್ಕೊಂಡ್ ಬಂದಿರೋದು ಅಂತ ಹೇಳಿದ್ರೆ ಅಲ್ಲಿ ಹೇಳಿದ್ರು ನಿಮ್ಮ ಮನೆಯವರು ಕಾಲ್ ಕೊಳ್ತೋದವ್ರು ಇದ್ದಾರೆ, ಕೈ ಹೋದವ್ರು ಇದ್ದಾರೆ. ಸೊ ನಾವೆಲ್ಲ ಹೆಂಗ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಈಗ ಮಕ್ಕಳನ್ನ ಇಷ್ಟು ಸಣ್ಣ ಮಕ್ಕಳನ್ನ ಬಿಡೋದಕ್ಕೆ ಅಯ್ಯೋ ಏನೋ ಇನ್ಫೆಕ್ಷನ್ ಆಗ್ಬಿಡತ್ತೇನೋ ಬೇಡ ಅಂತ. ದೇವ್ರು ಇದ್ದಾರೆ, ಅವ್ರಿಗೆ ಸೇವೆ ಮಾಡುವ ದೇವ್ರು ನಮ್ಮನ್ನ ಕಾಯ್ತಾರೆ ಅನ್ನೋದು ಒಂದೇ ನಂಬಿಕೆ. ಎಲ್ಲ ಹೇಳ್ತಾರೆ, ಡಾಕ್ಟ್ರಿಂದ ಹೇಳ್ದು ಮಕ್ಕಳೆಲ್ಲ ರೊಟ್ಟಿ ಬಿಡಬೇಡಿ ಹೇಳಿ. ಆದ್ರೆ ನಮ್ಮ ನಂಬಿಕೆ ಏನಂದ್ರೆ ನಾವು ಮಾಡೋ ಸೇವೆ ಅಂದ್ರೆ ದೇವ್ರ ಸೇವೆ ಅಂತ ಹೇಳಿ ಮಾಡೋದು, ಇವರಲ್ಲೇ ದೇವ್ರು ಕಾಣೋದು. ಹಾಗಾಗಿ ಅವ್ರಿಗೆ ಸೇವೆ ಮಾಡುವಾಗ ನಮ್ಮ ಮಕ್ಕಳಿಗೆ ದೇವ್ರು ಕಾಯ್ತಾನೆ ಅನ್ನೋದು ನಂಬಿಕೆ ಅಷ್ಟೇ. ಹಾಗಾಗಿ ಇಲ್ಲಿವರೆಗೂ ದೇವ್ರು ಆರೋಗ್ಯವಾಗಿ ಇಟ್ಟಿದ್ದಾರೆ ಇಬ್ರು ಮಕ್ಕಳನ್ನು. ಹಂಗೆ ನಮ್ಮ ಚೆನ್ನಾಗಿ ಆಗಿದೆ. ಅವ್ರ ಸ್ಕೂಲಿಗೆ ಹೋಗ್ತಾನ ಮೊದಲೇ? ಈ ಸರಿ ಹಾಕ್ಬೇಕು 3 ವರ್ಷ, ಈಗ 3.5 ವರ್ಷ ಆಯ್ತು. ಈ ಸರಿ ಹಾಕ್ಬೇಕು. ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಈಗ 13ನೇ ವರ್ಷ. ನಿಮ್ಗೆ ಒಂದ್ಸತಿನೂ ಅಯ್ಯೋ ಇದೊಂದು ಬೇಡ ಬೇಜಾರು ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ಅನ್ಸಿಲ್ಲ. ಒಮ್ಮೆ ಅನ್ಸಿದ್ರು ನನಗಂದ್ರೆ ನಾವೆಲ್ಲೂ ಹೊರಗಡೆ ಹೋಗುದ್ರು ಮತ್ತೆ ಇಲ್ಲಿ ಬಂದ್ರೆ ಮಾತ್ರ ಸಮಾಧಾನ. ಎಲ್ಲೇ ಹೋಗ್ಲಿ ಎಲ್ಲಿ ಬರ್ಲಿ ಎಷ್ಟೇ ದೂರ ಹೋದ್ರು ಕೂಡ ನಮಗೆ ಇಲ್ಲಿ ಯಾವಾಗ ಬರ್ತೇವನ ಒಂದಿದ್ದು. ಈಗ ಮೊನ್ನೆ ಒಂದು ಅಕ್ಕನ ಮನೆ ಹೋದ್ರು ಎಷ್ಟೊತ್ತಿಗೂ ಫೋನ್ ಮಾಡೋದು, ಇಲ್ಲಿ ಏನು ಮಾಡಿದ್ರು ಎಂತ ಮಾಡಿದ್ರು ಅನ್ನೋದು. ಹಾಗಾಗಿ ಅದೊಂದು ಇವರೊಟ್ಟೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ನನಗೆ. ಇವ್ರು ಬಿಟ್ಟಿರೋ ಮನಸ್ಸು ಆಗೋದಿಲ್ಲ. ಹಾಗಾಗಿ ಇಲ್ಲೇ ಫಿಕ್ಸ್. ದನ ಇದೆ, ಕುರಿ ಇದೆ, ಕೋಳಿ ಇದೆ, ಮತ್ತು ಬೆಕ್ಕುಗಳು, ದೊಡ್ಡ ಒಂದು ಸಾಮ್ರಾಜ್ಯನೇ ಇದೆ. ಅವ್ರು ಹೇಳಿದ್ರು ಮಿನಿ ಇಂಡಿಯಾ ಇದೆ ಅಂತ. ಹಾಗೇನೆ ಅದ್ರೊಟ್ಟಿಗೆಲ್ಲ ಇವೆಲ್ಲ ಕೆಲವೊಂದು ಸಾಕಿದೆ, ಮೊಲ, ಹಕ್ಕಿಗಳು ಎಲ್ಲ. ಹಾಗಾಗಿ ತುಂಬ ಖುಷಿ ಇದೆ ನಮಗೆ ಸೇವೆ ಮಾಡಿದ್ರೆ. ಏನಿದೆ, ಇದು ಗಂಡಸರ ರೂಮ್. ಇಲ್ಲಿ ಗಂಡಸರು ಇರ್ತಾರೆ, ಮತ್ತು ಎಕ್ಸ್ಟ್ರಾ ಆಚೆ ಒಂದು ರೂಮ್ ಇದೆ. ಈ ರೂಮಲ್ಲಿ ಗಂಡಸರು ಇರ್ತಾರೆ. ಎಲ್ಲ ನಮ್ಮಲ್ಲಿ ಹೇಗೆ ಅಂದರೆ ಈ ಕೈ ಕಾಲು ಕೊಳ್ತು ಹುಳ ಆಗಿ ಆಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ ರಸ್ತೆ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಬಿತ್ಕೊಂಡಿರ್ತಾರಲ್ಲ, ಅಂಥವ್ರನ್ನ ನಾವು ಕರ್ಕೊಂಡು ಬಂದು ಅವ್ರಿಗೆ ಟ್ರೀಟ್ಮೆಂಟ್, ಊಟ ನೀವೇ ಕರ್ಕೊಂಡು ಬರೋದಾ? ನಾವಂದ್ರೆ ಪೊಲೀಸರು ನಮ್ಮ ಹತ್ರ ಕಳಿಸ್ತಾರೆ, ಅಥವಾ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಈ ರಸ್ತೆ ಮೇಲೆ ಇಂಥ ಕಡೆ ಒಬ್ರು ಹಿಂಗಿದ್ದಾರೆ ಬಿತ್ಕೊಂಡಿದ್ದಾರೆ ಅಂದರೆ ನಾವು ಹೋಗಿ ಕರ್ಕೊಂಡು ಬರ್ತೀವಿ. ಕರ್ಕೊಂಡು ಬಂದು ಅವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ನಂತರ ಇಲ್ಲಿ ಕರ್ಕೊಂಡು ಬಂದು ನಾವು ಆರೈಕೆ ಮಾಡಿ ನೋಡ್ಕೊಳ್ತೇವೆ. ಸೊ ಈಗ ಸುಮಾರು 12 ವರ್ಷದಿಂದ ಇದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಬೇರೆ ಬೇರೆ ಕಡೆಯವರು ಇದ್ದಾರೆ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಹೀಗೆ ಬೇರೆ ಬೇರೆ ಭಾಗದ ಬೇರೆ ಬೇರೆ ಭಾಷೆ ಜನರು ಇದ್ದಾರೆ. ಕನ್ನಡ, ತೆಲುಗು, ಮಲಯಾಳಂ, ಉರ್ದು, ಮರಾಠಿ, ಕೊಂಕಣಿ, ಹೀಗೆ ಬೇರೆ ಬೇರೆ ಭಾಷೆ ಮಾತಾಡೋರು ಇದ್ದಾರೆ. ಬೇರೆ ಬೇರೆ ಧರ್ಮದವರು ಇದ್ದಾರೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಹೀಗೆ ಬೇರೆ ಬೇರೆ ಧರ್ಮದವರು ಇದ್ದಾರೆ. ಹಾಗೆ ಬೇರೆ ಬೇರೆ ಜಾತಿಯವರು ಇದ್ದಾರೆ, ನಾಯ್ಕರು, ಗೌಡ್ರು, ಮಡಿವಾಳರು, ಭಟ್ರು, ಹೆಗಡ್ರು, ಲಿಂಗಾಯತರು, ಹೀಗೆ ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಭಾಷೆಯ ಎಲ್ಲ ಸಮುದಾಯದ ಜನರು ನಮ್ಮಲ್ಲಿದೆ. ನಾವೊಂದು ಕುಟುಂಬವಾಗಿ, ಒಂದು ಇಂಡಿಯಾ ಅನ್ನುವಂಥ ಒಂದು ಕುಟುಂಬದಲ್ಲಿ ಇದ್ದೇವೆ ನಾವು. ಭಾರತ, ಮಿನಿ ಭಾರತ ಅಂತ ಹೇಳ್ಬೋದು. ಆ ರೀತಿ ನಾವು ಇಲ್ಲಿದ್ದೇವೆ. ಇದು ಗಂಡಸರದ್ದು ರೂಮು, ಈ ಕಡೆ ಹೆಂಗಸರದ್ದಿದೆ. ಇಲ್ಲಿ ಎಷ್ಟು ಜನ ಇದ್ದಾರೆ? ಒಟ್ಟು ಎಷ್ಟು ಜನ ಇದ್ದಾರೆ ಇಲ್ಲಿ? ಟೋಟಲಿ ನಮ್ಮಲ್ಲಿ ಒಂದು 76 ಲೆಕ್ಕ ಇದ್ದಾರೆ. ಹಾ, ಇದು ಹೆಂಗಸರ ರೂಮು. ಹಾ, ನಾವು ಇದು ಆಶ್ರಮ ಮಾಡಿದ ಕಾರಣ ಏನು ಅಂತಂದ್ರೆ, ನಾನು ಕೂಡ ಒಂದು ಕಾಲದಲ್ಲಿ ಅನಾಥ ಸ್ಥಿತಿಯಲ್ಲಿದ್ದೆ. ನಾನು ಹುಟ್ಟಿ 14 ದಿವಸಕ್ಕೆ ನಮ್ಮ ತಾಯಿ ತೀರ್ಕೊಂಡ್ರು. ಹಳ್ಳಿ ಜನ ಫೋಟೋ ಮಾಡ್ತಾ ಇರಲಿಲ್ಲ, ನಮ್ಮ ತಾಯಿ ಮುಖನೇ ನಾನು ನೋಡಿಲ್ಲ. ಹಾಗಾಗಿ ನಾವು ನಾನು ಮನೆ ಬಿಟ್ಟು ಹೋಗಿ ಉಡುಪಿ ಮಾಡಿದ ವರಾಂಡದಲ್ಲಿ ಮಲಗ್ತಾ ಇದ್ದೆ ಸಣ್ಣಿದ್ದಾಗ, ರಸ್ತೆ ಮೇಲೆ ಓಡಾಡ್ತಾ ಇದ್ದೆ. ತಂದೆ ಇದ್ರು, ಆದ್ರೆ ಇನ್ನೊಂದು ಮದುವೆ ಆಗಿದೆ. ನಮ್ಮ ಚಿಕ್ಕಣ್ಣ ತುಂಬಾ ಕಿರ್ಕೊಳ್ಳಿ ಇತ್ತು. ನಂತರ ನಾವು ಅಲ್ಲಿ ಇಲ್ಲಿ ಜೀವನ ಮಾಡ್ಕೋಬೇಕು. ಇಲ್ಲಿ ಇದು ಏನಂದ್ರೆ, ನಾನು ನಂತರ ನಾವು ಅಡ್ಡಿಲ್ಲ ಪರವಾಗಿಲ್ಲ. ನಂತರ ನಾವು ಹೋಟೆಲ್ನಲ್ಲೆಲ್ಲ ಕೆಲಸ ಮಾಡಿ ನಾನು ಪತ್ರಿಕೋದ್ಯಮಕ್ಕೆ ಬಂದು, ಆಮೇಲೆ ಫ್ಯಾಕ್ಟ್ರಿ, ಅದು ಸಣ್ಣ ಪುಟ್ಟ ಬಿಸ್ನೆಸ್ ಇದು ಮಾಡಿ ಸ್ವಲ್ಪ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಯ್ತು. ನನಗೆ ರಸ್ತೆ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಯಾರು ಕಂಡ್ರೆ ಅಳು ಬರೋದು, ಅವ್ರಿಗೆ ಏನಾದರೂ ನಾನು ಮಾಡಬೇಕು ಅಂತ. ಅದಕ್ಕೆ 12 ವರ್ಷದಿಂದ ಸಿರ್ಸಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಒಂದು ಆಶ್ರಮ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಒಬ್ರನ್ನ ಕರ್ಕೊಂಡು ಬಂದು, ಅವಳು ವಿಜಯಮ್ಮ ಅಂತೇಳಿ, ಅವಳಿಗೆ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅವ್ರು ಕರ್ಕೊಂಡು ಬಂದು ಸ್ಟಾರ್ಟ್ ಮಾಡಿದ್ದು. ನಂತರ ಕೊರೋನಾ ಸಮಯದಲ್ಲಿ ಜಾಸ್ತಿ ಜನ ಆಯಿತು. ಜನರಿಗೆ, ಸಾರ್ವಜನಿಕರಿಗೆ ಗೊತ್ತಾಯ್ತು, ಪೊಲೀಸರಿಗೆ ಗೊತ್ತಾಯ್ತು, ಗೊತ್ತಾಗಿ ಹೀಗೆ ಬೇರೆ ಬೇರೆ ಇದಾಗಿ ಸುಮಾರು ಜನ ಬಂದಿರೋದು. ಸುಮಾರು ಜನ ಆಗಿದ್ದಾರೆ. ಇವರು
ಇವಳು ನೋಡ್ರಿ, ಇವಳು ಜಾಸ್ತಿ ಮಾತಾಡ್ತಾಳೆ. ಅವಳನ್ನ ತಹಸೀಲ್ದಾರ್ ಕಳ್ಸಿದ್ದು, ಮನೆ ಮುರಿದು ಬಿದ್ದಿತ್ತು ಮಳೆಗಾಲದಲ್ಲಿ. ಅವಳಿಗೆ ಉಳಿಯಕ್ಕೆ ಜಾಗ ಇಲ್ಲ. ಎಲ್ಲಿ, ಯಾವ ಊರವ್ರು ಅವರು? ಇಲ್ಲಿ ಸಿದ್ದಾಪುರ ತಾಲೂಕೆ ಅರೆಂದೂರ್ ಅಂತ ಹೇಳಿ. ಆಕ್ಚುಲಿ ಅವಳಿಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡ್ತೀರಿ, ಮನೆ ಹೋಗ್ಬೇಕಾ ನೀವು? ಇದು ಅವಳಿಗೆ ಏನ್ ಗೊತ್ತಾ, ಸಿಟ್ಟು ಅಂದ್ರೆ ಅವರು ಸ್ವಭಾವ ಆಗಿದೆ. ಅವಳು ಒಬ್ಳೆ ಒಂಟಿಯಾಗಿ ಎಷ್ಟೋ ವರ್ಷ ಒಂಟಿಯಾಗಿ ಜೀವನ ಮಾಡಿದ್ದು. ಈಗ ಇದಕ್ಕಿದ್ದಾಗಿ ಅವಳಿಗೆ ತಗೊಂಡ್ ಬಂದು ಜನರ ಮಧ್ಯದಲ್ಲಿ ಇಟ್ಟರೆ ಅವ್ರಿಗೆ ಒಂಥರ ಕಿರಿಕಿರಿ ಎಲ್ರಿಗೂ ಬೈಯೋದು ಈ ತರ ಇರ್ತದೆ. ಅದಕ್ಕೆ ಏನು ಮಾಡಕ್ಕಾಗಲ್ಲ. ಇವರು ಅಣ್ಣ, ಇವಳ ಎಂಡೋ ಸ್ವಲ್ಪ ಅಂಕೋಲದಿಂದ ಕಳ್ಸಿದ್ರು ಪೊಲೀಸರು. ಅಂದ್ರೆ ಅಲ್ಲಿ ಅವಳ ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ದಾರೆ. ಅವಳಿಗೆ ಊಟ ಹಾಕೋರು ಇರ್ಲಿಲ್ಲ. ಒಂದು ಸಣ್ಣದೊಂದು ಗುಡಿಸಲದಲ್ಲಿ ಅಂಗನವಾಡಿ ಟೀಚರ್ ಊಟ ಕೊಡ್ತಿದ್ರು ಅವಳಿಗೆ. ಅವ್ರ ಒಂದು ಅವಳಿದ್ದ ಒಂದು ಏನು ಜಾಗ ಇದೆ, ಅಲ್ಲಿ ಒಂದು ಅಂಗನವಾಡಿ ಇತ್ತು. ಅಂಗನವಾಡಿಯವರು ಊಟ ಕೊಟ್ಟು ಇದು ಮಾಡ್ತಿದ್ರು. ಈಗ ಅವಳು ನಮ್ಮಲ್ಲಿ ಬಂದು ಒಂದು 6-7 ವರ್ಷ ಆಯ್ತು. ಈಗ ಆರಾಮಾಗಿ ಇದ್ದಾಳೆ. ನಮಗ್ ಮಗಳಾಗಿ, ಅಂದ್ರೆ ನಮ್ಗಿಂತ ನಮ್ಮಷ್ಟು ವಯಸ್ಸಿನವಳು ಅವಳು. ಅದು ನಮಗೊಂಥರ ಅಪ್ಪಾಜಿ ಅಂತಾಳೆ. ಮಾಡ್ಕೊಂಡು ಚೆನ್ನಾಗಿದೆ. ಆರಾಮಿದ್ಯಾ? ಊಟ ಮಾಡಿದ್ಯಾ? ಮಾಡ್ಬೇಕಾ? ಅವರೇ ಊಟ ಮಾಡ್ತಾರೋ ಅಥವಾ ಮಾಡಿಸ್ಬೇಕು? ನಾವು ಮಾಡಿಸ್ಬೇಕು. ಅವ್ರು ಊಟ ಮಾಡ್ತಾಳೆ. ಕೆಲವರಿಗೆಲ್ಲ ನಾವು ಊಟ ಮಾಡಿಸ್ಬೇಕು. ಇವ್ರು ಅವರೇ ಮಾತಾಡ್ತಾ ಇದಾರಲ್ಲ. ಅವಳು ಸ್ವಲ್ಪ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಳೆ. ಸ್ವಲ್ಪ ಮಾನಸಿಕವಾಗಿ ಸರಿ ಇಲ್ಲ ಅವಳು. ಇವಳು ಭಾರತಮ್ಮ ಅಂತ ಹೊನ್ನಾವರದಿಂದ ಕಳಿಸಿದ್ರು. ಆಮೇಲೆ ಇವಳು ಸಿರ್ಸಿಯಿಂದ ಪೊಲೀಸರು ಕಳಿಸಿದ್ರು. ಇವಳು ಹೊನ್ನಾವರದಿಂದ ಕಳಿಸಿದ್ರು ಪೊಲೀಸರು. ಇವ್ಳಿಗೆ ಕಣ್ ಕಾಣಿಸಲ್ಲ, ಎರಡು ಕಣ್ ಕಾಣಿಸಲ್ಲ. ಜಾನಕಿ ಅಂತ ಸಾಗರ ತಾಲೂಕಿನವಳೆ ಅವಳು. ನೀವು ಹೇಳ್ದಂಗೆ ಮಿನಿ ಭಾರತ. ಇವಳು ಸುನೀತಮ್ಮ ಅಂತ. ಇವಳು ಹೊನ್ನಾವರದಲ್ಲಿ ಅವಳು ರಸ್ತೆ ಮೇಲೆ ಇದ್ಲು. ಅಲ್ಲಿಂದ ಪೊಲೀಸರು ತಗೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಕೊನೆಗೆ ಅವಳ ಮಗ ಏನೋ ಶಿವಮೊಗ್ಗದಲ್ಲಿ ಇದಾನಂತೆ, ಮಕ್ಕಳಿದಾರಂತೆ ಅವಳಿಗೆ. ಇವ್ರು ಯಾರು ರಿಲೇಷನ್ ನಾವು ಇಲ್ಲಿ ಇಟ್ಕೊಳ್ಳೋದು. ಇವಳಿಗೂ ಮಕ್ಕಳು ಇದಾರಂತೆ. ಆದ್ರೆ ಅವ್ರು ಕರ್ಕೊಂಡು ಹೋಗಕ್ ರೆಡಿ ಇಲ್ಲ. ಆಮೇಲೆ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು, ಆದ್ರೆ ಅವ್ರು ಕರ್ಕೊಂಡು ಹೋಗಕ್ ರೆಡಿ ಇಲ್ಲ. ಆವಾಗ ಇವರು ಜಡ್ಜ್ ಅವರೆಲ್ಲ ಬಂದಿದ್ರು ಇಲ್ಲಿ. ಜಡ್ಜ್ ಎಲ್ಲ ಬಂದು ಇಲ್ಲಿ ಒಬ್ರು ನ್ಯಾಯಾಧೀಶರು ಬಂದು ಮತ್ತೆ ಈ ಗೌರ್ಮೆಂಟ್ ವಕೀಲರೆಲ್ಲ ಬಂದು ಇವಳಿಗೆ ಕೇಳಿದ್ರು, ನಿನ್ ಮಗನ ಮೇಲೆ ನಾವು ಕೇಸ್ ಮಾಡ್ತೇವೆ, ನೀನು ಬಂದ್ ಏನು ಇಲ್ಲ, ನನ್ನ ಮಗಂದು ಏನು ತಪ್ಪೇ ಇಲ್ಲ, ನಾನೇ ಬಂದ್ಬಿಟ್ಟೆ ಅಂತ. ಅಂದ್ರೆ ಮಗನಿಗೇನು ಮಾಡ್ಬೇಡ್ರಿ, ಮಗನಿಗೇನು ಕೇಸ್ ಮಾಡ್ಬೇಡ್ರಿ ಆ ರೀತಿ ಹೇಳಿದ್ಲು. ಮತ್ತೆ ಅವರು ಪಾಪ ವಾಪಸ್ ಅಲ್ಲ. ಈಗ ನಾ ಇಲ್ಲಿರೋರಿಗೆ ಯಾರಿಗೂ ಕೂಡ ಅವ್ರ ರಿಲೇಷನ್ ಆಗ್ಲಿ ಯಾರು ನೋಡ್ಕೊಳಕ್ ಬರಲ್ಲ. ಕೆಲವ್ರದ್ದು ಒಂದ್ 2-3 ಜನರದ್ದು ರಿಲೇಷನ್ ಸಿಕ್ಕಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದಾವೆ, ಇನ್ನು ಅವ್ರು ಕರ್ಕೊಂಡು ಹೋಗಿಲ್ಲ. ಇವಳು ಕಿರಣ್ ಅಂತ ಅವಳು ಹೇಳಿದ್ದು. ಆದ್ರೆ ಅವಳ ಹೆಸರು ನಮ್ಗೆ ಇಷ್ಟು ವರ್ಷ ನಾವು ಕಿರಣ್ ಅಂತಾನೆ ಅನ್ಕೊಂಡಿದ್ವಿ. ಅವಳು ಕೊರೋನಾ ಸಮಯದಲ್ಲಿ ಸಿಕ್ಕಿದ್ದು. ಅವಳಿಗೆ ಮೆಮೊರಿ ಲಾಸ್ ಪ್ರಾಬ್ಲಮ್ ಅಂತೆ, ಕಾಯಿಲೆ. ಹಾಗಾಗಿ ಅವಳು ಇಷ್ಟು ವರ್ಷ ಅವಳ ಅಡ್ರೆಸ್ಸೇ ಹೇಳಿರ್ಲಿಲ್ಲ. ಈಗ ಒಂದ್ ತಿಂಗಳಿಂದ ಮಂತ್ ಇಂದ ಅವಳು ಹೇಳಿದ್ಲು ನನ್ನ ಅಡ್ರೆಸ್ ಇದು ಅಂತ ಹೇಳಿ. ಕೊನೆಗೆ ಬೆಂಗಳೂರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ. ನಿಜವಾಗಿಯೂ ಅಡ್ರೆಸ್ ಹೌದು, ಅವರು ಬರ್ತೇನೆ ಅಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ, ಕರ್ಕೊಂಡು ಹೋಗ್ತೇವೆ ಬಂದು ಅಂತ ಹೇಳಿದ್ದಾರೆ. ಅಂದ್ರೆ ಅವಳು ಸುಮಾರು 4-5 ವರ್ಷ ನಮ್ಮಲ್ಲೇ ಇದ್ದಾಳೆ. ಕೊರೋನಾ ಸಮಯದಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿರಳಗಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಅಲ್ಲಿ ಸಿಕ್ಕಿದ್ರು. ಆದ್ರೆ ನಾ ಇಲ್ಲಿ ಆಲ್ಮೋಸ್ಟ್ ನೋಡ್ದಂಗೆ ಮಾನಸಿಕವಾಗಿ ಕೆಲವರು ಇದ್ದಾರೆ, ಅವರೇ ಇರೋದು. ಇವಳು ಸಾಗರದ ಪೊಲೀಸರೇ ಕರ್ಕೊ ಬಂದ್ಬಿಟ್ಟಿದ್ದು. ಸಾಗರದಿಂದ ಅವಳು ಮಾತಾಡಲ್ವಾ? ಮಾತಂದ್ರೆ ಅಷ್ಟು ಕರೆಕ್ಟ್ ಮಾತಾಡಲ್ಲ. ಅವಳು ಅಡ್ರೆಸ್ ಎಲ್ಲ ಸಿಕ್ಕಿದೆ, ಅವ್ರ ಕಡೆ ಕರ್ಕೊಂಡು ಹೋಗಕ್ ರೆಡಿ ಇಲ್ಲ. ಸುಮಾರು ಅವಳು ಒಂದು 4-5 ವರ್ಷ ಆಯ್ತು ನಮ್ಮಲ್ಲಿದ್ದು. 4-5 ವರ್ಷ ಆಯ್ತು. ಕೊರೋನಾಕ್ಕಿಂತ ಮುಂಚೆನೆ ಬಂದಿದ್ದವಳು. ಅವಳು ಸ್ವಲ್ಪ ಮಾನಸಿಕ ಇದಿದ್ಲು. ಈಗ ಸರಿ ಆಗಿದ್ದಾಳೆ. ಆದ್ರೆ ಅವಳು ಕರ್ಕೊಂಡು ಹೋಗಕ್ ಅವ್ರು ರೆಡಿ ಇಲ್ಲ ಅವ್ರ ಕಡೆ. ಇವಳು ಈ ಕಡೆ ಪಶ್ಚಿಮ ಬಂಗಾಳ ಆ ಕಡೆ ಅವಳು ಪಶ್ಚಿಮ ಬಂಗಾಳ ಅಂತ ಅಂದ್ರೆ ಬಂಗಾಳಿ ಮಾತಾಡ್ತಾಳೆ. ಶೋಭಿತಾ ಅಂತ ಹೆಸರು. ಅವ್ರಿಗೆ ಅಡ್ರೆಸ್ ಕರೆಕ್ಟ್ ಹೇಳಲ್ಲ. ಅವ್ರ ಅಡ್ರೆಸ್ ಕರೆಕ್ಟ್ ಹೇಳಿದ್ರೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈಗ ಮಧ್ಯಪ್ರದೇಶ, ಛತ್ತೀಸ್ಗಢ ಇಲ್ಲೆಲ್ಲ ಕಳ್ಸಿದ್ದೇವೆ ನಾವು. ರಿಲೇಷನ್ ಹುಡುಕಿ ಕಳ್ಸಿದ್ದು ಇದೆಯಾ? ಬಹಳಷ್ಟು ಜನರನ್ನು ಕಳ್ಸಿದ್ದೇವೆ. ಪಶ್ಚಿಮ ನಿಮ್ಮ ತಮಿಳ್ನಾಡಿಂದೆಲ್ಲ ಬಂದು ಕರ್ಕೊಂಡು ಹೋಗಿದ್ದಾರೆ. ಪೇಚಿಯಮ್ಮ ಅಂತ ಹೇಳಿ ಅವಳ ಮಗ ತಮಿಳ್ನಾಡಿಂದ ಬಂದು ಕರ್ಕೊಂಡು ಹೋಗಿದ್ದಾನೆ. ಆಮೇಲೆ ಮಧ್ಯಪ್ರದೇಶ ಕಳ್ಸಿಕೊಟ್ಟಿದ್ದೇವೆ.
ಆಮೇಲೆ ಛತ್ತೀಸ್ಗಢದ ಪೊಲೀಸರು ಬಂದು ಕರ್ಕೊಂಡು ಹೋಗಿದ್ದಾರೆ. ಈ ಥರ ಎಲ್ಲ ನಾವು ಮತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಂತೂ ಭಾಳ ಜನ ಕಳ್ಸ್ಕೊಡ್ತಾರೆ. ಇವರಿಗೆ ಮೆಡಿಕಲ್ ಇದೆಲ್ಲ ನೀವು ಹೇಗೆ ಮಾಡಿಸ್ತೀರಾ? ಮೆಡಿಸಿನ್ ಎಲ್ಲ ಹೇಗೆ ಕೊಡ್ಸೋದು? ಅಂದರೆ ಯಾರಾದರೂ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇವೆ. ಇಲ್ಲಿ ಟ್ರೀಟ್ಮೆಂಟಿಗೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ಕೆಲವೊಂದ್ಸಲ ಮೆಗ್ಗಾನಿಗೆ, ಶಿವಮೊಗ್ಗ ಮೆಗ್ಗಾನಿಗೆ ಇದು ಮಾಡ್ತೇವೆ. ಇನ್ನು ಪ್ರೈವೇಟ್ ಇಂದ ಕೆಲವೊಂದು ಅಲ್ಲ, ಅಂದರೆ ನಿಮಗೆ ಈಗ ಸ್ಪಾನ್ಸರ್ ಅಥವಾ ಈಗ ದುಡ್ಡು ಎಲ್ಲಿಂದ ಅಂತ? ಇಲ್ಲ ಹೇಗೆ? ಇಲ್ಲ, ಬರಲ್ಲ, ನಿಮ್ಮದೇ ಇದು. ನಾವೇ ಇದು ಮಾಡ್ತೀವಿ. ಈಗ ಹೋಗ್ಲಿ, ಇಲ್ಲಿ ನಡೆಸ್ತಾ ಇರೋದಕ್ಕೆ ನಿಮ್ಗೆ ಏನು ಸೋರ್ಸ್ ಆಫ್ ಇನ್ಕಮ್? ಏನು ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ನಾನೇ ಈಗ ಮೈಕ್ ಹಾಕೊಂಡು ಒಂದು ವಾರದಲ್ಲಿ ಒಂದು 3-4 ದಿವಸ ಹಳ್ಳಿಗೆ ಅಲ್ಲಿ ಹೋಗ್ತೇನೆ. ತಾಯಿ ಅದನ್ನ ಕೊಡ್ತಾರೆ ನಮ್ಮವರು ಅಲ್ಲಿ ಸ್ವಲ್ಪ ನಾವು. ಯಾಕೆಂದ್ರೆ ನೀವು ದಿನಕ್ಕೆ ಇಷ್ಟು ಜನಕ್ಕೆ ಊಟ ಹಾಕ್ಬೇಕು ಅಂದ್ರೆ ಎಷ್ಟು ಒಂದು ಮಾನವೀಯತೆಯಿಂದ ಒಂದು ನಾನು ಅನಾಥ ಆಗಿದ್ದೆ, ಯಾರು ಕೂಡ ಅನಾಥ ಸ್ಥಿತಿಯಲ್ಲಿ ಇರಬಾರ್ದು, ಅವ್ರಿಗೆ ನಾವು ನಮ್ಮ ಕೈಲಾಗಿದ್ದು ಸೇವೆ ಮಾಡಬೇಕು ಅನ್ನೋ ಕಾರಣ ಅಷ್ಟೇ ನಾವು ಮಾಡ್ತಾ ಇದ್ದೇವೆ. ಬಿಟ್ರೆ ಬೇರೆ ನಮ್ಗೆ ಎಲ್ಲಿಂದನೂ ದೊಡ್ಡ ಮಟ್ಟದಲ್ಲಿ ಏನು ಈಗ ಸಾರ್ವಜನಿಕರು ಕೊಟ್ಟಿದ್ದೆ 100, 500, 1000 ಈ ಥರದ್ರಲ್ಲೇ ನಾವು ಮ್ಯಾನೇಜ್ ಮಾಡಿ ಸಂಗ್ರಹ ಮಾಡಿ. ಈ ಬಿಲ್ಡಿಂಗ್ ಎಲ್ಲ ನಾನು ಸಾಲ ಮಾಡಿ ಕಟ್ಟಿರೋದು, ಅದೆಲ್ಲ ವಾರ ಕಲೆಕ್ಟ್ ಮಾಡಿ ಅವರಿಗೆಲ್ಲ ಕೊಟ್ಟು. ಈಗ ಬೋರ್ ಹಾಕ್ಸಿದ್ವಿ ಈ ಸಲ, ಅದೆಲ್ಲ ವಾರ ಸ್ವಲ್ಪ ಕೊಟ್ಟು ಕ್ಲಿಯರ್ ಮಾಡಿ ಈ ತರ ಸಾಲ ತೀರಿಸ್ಕೊಂಡು ಮತ್ತೆ ಇವ್ರನ್ನು ನೋಡ್ಕೊಂಡು ಒಂದು ನಮ್ಗೆ ಆತ್ಮ ತೃಪ್ತಿ. ನಮ್ಮ ತಂದೆ ತಾಯಿ, ನನಗೆ ತಂದೆ ತಾಯಿ ನೋಡುವಂತ ಭಾಗ್ಯ ಇರಲಿಲ್ಲ, ಇವತ್ತು ಇವರಲ್ಲೇ ತಂದೆ ತಾಯಿ ನೋಡ್ತಾ ಇದ್ದಾರೆ, ಅವ್ರಿಗೊಂದು ಸೇವೆ ಮಾಡ್ತಾ ಇದ್ದಾರೆ. ಇವಳು ಶಿವಮ್ಮ ಅಂತ ಸಾಗರದಲ್ಲೇ ಇದ್ದವಳು, ಹೂ ಮಾರ್ತಾ ಇದ್ಲು, ಈಗ ನಮ್ಮ ಅಮ್ಮ ಆಗಿದ್ದಾಳೆ. ಇಲ್ಲಿ ಇವರೆಲ್ಲ ಅಂದ್ರೆ ಅಲ್ಲಿ ಜಾಸ್ತಿ ಜನ ಆಗಿ ಹೌದು ಜನ ಆಗ್ತಾರೆ ಅಂತ ಹೇಳಿ ಇಲ್ಲಿ ಇದು ಮಾಡಿದ್ರು. ಇವರೆಲ್ಲ ಎಲ್ಲಿ ಅವರು? ಇವರು ಬೇರೆ ಕಡೆಯವರು. ಈಗ ನೋಡ್ರಿ, ಇವನು ಬನವಾಸಿ, ಇವನು ಸಾಗರ ಯಾವುದು ಅಲ್ಲೊಂದು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಬಾಳೆಗುಂದಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದ ಇವನು. ಅಲ್ಲಿ ಊರ್ನವರೆಲ್ಲ ಸೇರಿ ನಮ್ಮ ಹತ್ರ ಕಳ್ಸಿದ್ರು. ಸುಮಾರು ಒಂದು 8 ವರ್ಷ ಮೇಲೆ ಆಯ್ತು ನಮ್ಮಲ್ಲಿ ಬಂದು. ಆಮೇಲೆ ಇವನು ಬಬ್ಲು ಅಂತೇಳಿ, ಇವನು ಆ ಕಡೆ ಆಂಧ್ರ ಕಡೆ, ಅವನು ಆಂಧ್ರದವನು. ಅವ್ರ ಹೆಸರೆಲ್ಲ ಈಗ ಅವರಷ್ಟು ಇದು ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ, ಅವ್ರ ಹೆಸರೆಲ್ಲ ನಿಮ್ಗೆ ಅವ್ರ ಹೆಸರನ್ನು ಹೇಳ್ತಾರೆ. ಈಗ ಇವನು ಕೃಷ್ಣ ಅಂತ ಹೇಳಿ, ಇವನು ಸಾಗರದವನೇ. ಇವನು ಸಾಗರದ ಮೀರಾಬಾಯಿ ಮೇಡಮ್ ಅವ್ರು ಕಳ್ಸಿಕೊಟ್ಟಿದ್ರು. ಇವನು ಕೂತ್ಕೊಳ್ಳ ಕೃಷ್ಣ ಅಡ್ಡಿಲ್ಲ ಇವನು. ಆಮೇಲೆ ಅವನು ರಾಕೇಶ್ ಅಂತ, ಅವನಿಗೆ ಅವನು ಆ ಕಡೆ ಛತ್ತೀಸ್ಗಢ ಆ ಕಡೆ ಅವನವನು. ಪೊಲೀಸರು ನಮ್ಮ ಹತ್ರ ಕಳ್ಸಿದ್ದಾರೆ. ಯಾವ ಊರು ಅಂತ ಅಲ್ಲ, ಈಗ ಅಂದ್ರೆ ಅವರೆಲ್ಲ ಸ್ವಲ್ಪ ಗಟ್ಮುಟ್ಟಾಗಿದ್ದಾರಲ್ಲ, ನೀವು ಕೆಲಸ ಮಾಡಿಸ್ತಾರಲ್ಲ, ಅದೇ ಇವನು ಗೇಟ್ ತೆಗೆಯೋದು ಇದು ಮಾಡ್ತಾನೆ, ಇವನು ಈಗೆಲ್ಲ ಅವನು ಕೆಲಸ ಹಿಂಗೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಇವರು ಅಜ್ಜ, ಇವರು ಏನಂದ್ರೆ ನರಸಿಂಹಜ್ಜ ಅಂತ, ಇವ್ರದ್ದು ಇಲ್ಲಿ ಯಾವ್ದು ಶಿರ್ಸಿ ರೋಡಲ್ಲಿ ನಾಣಿಕಟ್ಟ ಅಂತೇಳಿ, ಅಲ್ಲಿ ಒಳಗಡೆ ಮನೆ. ಯಾರಿಗೂ ಫ್ಯಾಮಿಲಿ ಇಲ್ಲ, ಯಾರು ಬರಲ್ಲ. ಇವ್ರದ್ದು ಮಗ ಇದ್ದಾನೆ, ಅವನು ಕುಡ್ಕೊಂಡು ಊರ್ ಮೇಲೆ ಇರ್ತಾನೆ. ಇವ್ರದ್ದು ಪರಿಸ್ಥಿತಿ ಏನಾಗಿದೆ, ಇವ್ರಿಗೆ ನೋಡ್ಕೊಳ್ಳೋರು ಇಲ್ಲ. ಅಂದ್ರೆ ಇವ್ರದ್ದು ಮನೆ ಮುರಿದು ಬಿದ್ದುಬಿಟ್ಟು ಮಳೆಗಾಲದಲ್ಲಿ ಮುರಿದು ಬಿತ್ತು, ನೋಡ್ಕೊಳ್ಳೋರಿಲ್ಲ. ಇವ್ರು ಹೇಳೋ ಲೆಕ್ಕದಲ್ಲಿ ಇವ್ರ ಮಗ ಕುಡ್ದು ಒಳ್ದೆಲ್ಲ ಮಾಡಿ ಇದು ಮಾಡಿಬಿಟ್ಟಿದ್ದಾನೆ. ಇವ್ರಿಗೆ ಅಲ್ಲಿ ತಹಸೀಲ್ದಾರರು ಬಂದು ನೋಡಿ, ಇನ್ನು ಅಲ್ಲೇ ಉಳಿದ್ರೆ ಮತ್ತೆ ಅನಾಹುತ ಆಗತ್ತೆ ಅಂತೇಳಿ ನಮ್ಮಲ್ಲಿ ಬಂದು ಸೇರಿಸಿದ್ದಾರೆ. ಅವಳು ಒಂದಿದ್ಲಲ್ಲ, ಅವಳದು ಹಾಗೆ. ಅವಳಿಗೂ ಹೋದ ವರ್ಷ ಮಳೆಗಾಲದಲ್ಲಿ ಮನೆ ಮುರಿದು ಬಿದ್ದಿದ್ದು ಪೊಲೀಸರು ಕಳಿಸಿದ್ರು. ಇವ್ರದ್ದು ಕೂಡ ಮಳೆಗಾಲದ ಮನೆ ಮುರಿದು ಬಿದ್ದು ಇವರು ತಹಸೀಲ್ದಾರ್ ಕಳಿಸಿದ್ದಾರೆ. ನಾವು ನೋಡ್ಕೋತಾ ಇದ್ದೇವೆ. ಈಗ ನೋಡ್ಬೇಕು, ಅವ್ರದ್ದು ಮನೆ ಕಟ್ಟು ಗೌರ್ಮೆಂಟಿಂದ ಏನಾದರೂ ಸ್ಯಾಂಕ್ಷನ್ ಆಗಿ ಅವ್ರಿಗೆ ಕಟ್ ಕೊಟ್ರೆ ನಂತರ ಕಳ್ಸಿಕೊಡ್ಬೇಕು ಅವರಿಗೆ. ಈ ಥರ ಅಡುಗೆ ಮಾಡ್ತಾರೆ. ಓ, ಎಲ್ಲ ಒಲೆ ಊಟ. ಯಾರು ಅಡುಗೆ ಮಾಡ್ಲಿಕ್ಕೆ ಇದ್ದಾರಾ? ಇಲ್ಲ, ನಾವೇ ಎಲ್ಲ ಸೇರಿ ಮಾಡ್ತೇವೆ. ಈ ಥರ ಅನ್ನ ರೆಡಿ ಆಗಿದೆ, ಸಾಂಬಾರು ರೆಡಿ ಆಗಿದೆ. ದಿನಕ್ಕೆ ನೀವು ಇಷ್ಟು ಜನಕ್ಕೆ ಎಷ್ಟು ಅನ್ನ ಬೇಕಾಗತ್ತೆ? ಅಕ್ಕಿ ಎಷ್ಟು ಬೇಕಾಗತ್ತೆ? 1.5 ಚೀಲ ಅಕ್ಕಿ ಬೇಕು. ಅಂದ್ರೆ ಸುಮಾರು ಒಂದು 40 kg ಅಕ್ಕಿ ಬೇಕಾಗುತ್ತೆ. ಅಂದ್ರೆ 3 ಹೊತ್ತಿನ ಊಟಕ್ಕೆ? 3 ಹೊತ್ತಿಂದು ಅಂದ್ರೆ 3 ಹೊತ್ತಿಂದ ಅಂದ್ರೆ ಬೆಳಿಗ್ಗೆ ಇಡ್ಲಿ ಅಥವಾ ಇದು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಒಟ್ಟೊಂದು 50 kg ಅಂತೂ ಬೇಕು. ವೆಜ್ ಊಟ ಮಾತ್ರ ಕೊಡೋದಾ? ವೆಜ್ ನಾವು ವಾರದಲ್ಲಿ ಒಂದು 2-3 ದಿವಸ ನಾನ್ ವೆಜ್ ಕೊಡ್ತೇವೆ. ಮೊಟ್ಟೆ ಮತ್ತೆ ಮೀನು, ಚಿಕನ್ ಈ ತರ ಕೊಡ್ತೇವೆ. ಆದ್ರೆ ಅದು ವೆಜ್ ತಿನ್ನೋರಿಗೆ ವೆಜ್ಜೇ ಕೊಡ್ತೇವೆ. ಈಗ ನಮ್ಮಲ್ಲಿ ಸುಮಾರು ಒಂದು 10 ಜನ ಮೇಲೆ ವೆಜ್ ತಿನ್ನೋರಿದ್ದಾರೆ, ಅವ್ರಿಗೆ ವೆಜ್ ಕೊಡ್ತೇವೆ, ಬೇರೆಯವರಿಗೆ ನಾನ್ ವೆಜ್ ಮಾಡ್ಕೊಡ್ತೇವೆ. ಅದು ಈಗ ವಾರದಲ್ಲಿ ಒಂದು 2-3 ದಿವಸ ಕೊಡ್ತೇವೆ. ಅಡಿಗೆ ಮಾಡ್ಲಿಕ್ಕೆ ಅಂತಾನೆ ಬೇರೆ ಜನ ಇದ್ದಾರಾ? ಜನ ಇದ್ದಾರೆ. ಅದ್ರ ಜೊತೆಗೆ ನಾವು ಎಲ್ಲರೂ ಸರಿ. ಈಗ ಒಬ್ಬೊಬ್ರಿಗೆ ಕೊಡ್ತೀರಾ ಅಲ್ಲಿ ಅಥವಾ ಏನ್ ಮಾಡ್ತೀರಾ? ಈಗ ಊಟ ಎಲ್ರಿಗೂ ಇಲ್ಲಿ ಬಡಿಸಿ ಇಟ್ಬಿಟ್ಟು ಆಮೇಲೆ ಅವರಿಗೆ ಒಟ್ಟಿಗೆ ಕೊಟ್ಬಿಡ್ತೇವೆ. ಯಾಕೆಂದ್ರೆ
ಈಗ ಒಟ್ಟಿಗೆ ಕೊಟ್ಟಿಲ್ಲ, ಒಬ್ಬರಿಗೆ ಸಪ್ರೇಟ್ ಕೊಟ್ಟರೆ ಏನು ಮಾಡ್ತಾರೆ, ಮೊದಲು ಇವ್ರು ಮೊದಲು ಕೊಟ್ಟವ್ರು ಮೊದಲು ತಿಂದ್ಕೊಂಡು ಇನ್ನೊಬ್ರು ಬಟ್ಲಿಗೆ ಕೈ ಹಾಕ್ತಾರೆ. ಆ ಥರ ಆಗಬಾರ್ದು ಅಂತ ನಾವೇನು ಮಾಡ್ತೇವೆ, ಒಟ್ಟಿಗೆ ಕೊಡ್ತಾರೆ. ತಿಂಡಿ ಎಷ್ಟೊತ್ತಿಗೆ, ಊಟ ಎಷ್ಟೊತ್ತಿಗೆ ಮಾಡೋದು? ಈಗ ನಮ್ಮದು ಹೇಗಿದೆ, ಬೆಳಿಗ್ಗೆ 6 ಗಂಟೆಗೆ ನಮ್ಮದು ಬಿಸಿ ನೀರು ಮತ್ತೆ ಬಿಸ್ಕಿಟು ಕೊಡ್ತೇವೆ. ಬೆಳಗ್ಗೆ 6 ಗಂಟೆಗೆ. ಅದಾದ್ಮೇಲೆ ಒಂದು 8 ಗಂಟೆ ಸುಮಾರು ತಿಂಡಿ ಕೊಡ್ತೇವೆ. 8 ಗಂಟೆ ಸುಮಾರು ತಿಂಡಿ, ಇಡ್ಲಿ ಅಥವಾ ಪಲಾವು ಅಥವಾ ಏನಾದರೂ ಐಟಮ್ ಕೊಡ್ತೇವೆ. ಉಪ್ಪಿಟ್ಟು ಏನಿದೆ ಅದ್ರ ಮೇಲೆ ಡಿಪೆಂಡ್, ಅದನ್ನು ಕೊಡ್ತೇವೆ. ಆಮೇಲೆ ಒಂದು 11 ಗಂಟೆ ಸುಮಾರು ಮತ್ತೆ ನೀರು ಕೊಡ್ತೇವೆ. ನೀರು ಈ ಥರ ಬಿಸ್ಕಿಟ್ ಏನಾದ್ರು ಇದ್ರೆ ಈ ಥರ ಕೊಡ್ತೇವೆ. ಆಮೇಲೆ ಈಗ 1 ಗಂಟೆ ಸುಮಾರು ಊಟ ಹಾಕ್ತೇವೆ, 1-1:30 ಊಟ ಹಾಕ್ತೇವೆ. ಆಮೇಲೆ ಮಲ್ಕೋತಾರೆ. 4 ಗಂಟೆಗೆ ಮತ್ತೆ ಟೀ ಮತ್ತು ಬಿಸ್ಕಿಟ್ ಕೊಡ್ತೇವೆ, ಅಥವಾ ಏನಾದರೂ ಏನಿದೆ ತಿಂಡಿ ಅದನ್ನು ಕೊಡ್ತೇವೆ. ಆಮೇಲೆ ಸಂಜೆ ಒಂದು 7:30-8 ಗಂಟೆಗೆ ಊಟ ಹಾಕ್ತೇವೆ. ನೀವು ಇಲ್ಲೇ ಇರೋದಾ? ನಾವು ಇಲ್ಲೇ ಇರ್ತೇವೆ. ನಮ್ದಲ್ಲ ಆ ಕಡೆ ಮೊದ್ಲು ಇಲ್ಲೇ ಇದ್ವಿ ಈ ರೂಮಲ್ಲಿ. ಅದೀಗ ಅಲ್ಲಿ ಆ ರೂಮ್ ಅವ್ರಿಗೆ ಬಿಟ್ಕೊಟ್ಟು ನಾವು ಆ ಕಡೆ ಕೊಟ್ಟಿಗೆ ಮನೆ ಇತ್ತಲ್ಲ, ಕೊಟ್ಟಿಗೆ ಮನೆನ ನಾವು ರೂಮ್ ರೆಡಿ ಮಾಡ್ಕೊಂಡು ಅವರಿಗೆ ಬೇರೆ ಯಾರು ಊಟ ಮಾಡಿಸಂಗ? ಇವಳಿಗೆ ಯಾರು ಇಲ್ಲ ಅಂದ್ರೆ ಇವಳು ಸಾಕ್ಮಗಳು ಯಾರೋ ಇದಾರಂತೆ. ಅಲ್ಲ, ಅವ್ರಿಗೆ ನೀವೇ ಊಟ ಮಾಡಿಸ್ಬೇಕಾ ಅಜ್ಜಿ? ಯಾಕೆ? ಅಲ್ಲ, ಬೇರೆಯವ್ರು ಊಟ ಮಾಡಿಸ್ತಾರೆ, ನೀವು ಮಾಡಿಸ್ಬಾರ್ದು. ಓ, ಗೊತ್ತಾಗಲ್ಲ, ಸೆಟ್ ಆಗಲ್ಲ ಅಂತ. ಅವ್ರ ಹೆಸರು ಅಂತಂದ್ರೆ ಸುಯೋಗಾಶ್ರಮದ ಮೇಡಮ್. ಅವ್ರೇನೋ ಹೇಳ್ತಾ ಇದಾರೆ ನೋಡಿ, ಉಪ್ಪಿನಕಾಯಿ ಬೇಕಂತ ಅವರಿಗೆ. ಅಜ್ಜಿ ತಿನ್ಸಿ, ನುಗ್ಗೆಕಾಯಿ ತಿನ್ಸಿ, ನುಗ್ಗೆಕಾಯಿ ತಿನ್ಸು ಅಂತ. ನುಗ್ಗೆಕಾಯಿ ಹಾ ತಿನ್ಸು. ಇವ್ರದ್ದು ನಂಬರ್ ಕೊಡಿ ಸರ್ ಅವರಿಗೆ. ಹಾ, ಇರ್ಲಿ ಪರವಾಗಿಲ್ಲ, ಅವ್ರು ಮಲ್ಗಿರ್ಲಿ, ಅಡ್ಡಿಲ್ಲ. ಹಾ, ಇವರು ರಾಮಚಂದ್ರ ಹೆಗಡೆ ಅಂತ. ಹಾ, ಇವರು ಆಕ್ಚುಲಿ ಸೋಲ್ದ ಸ್ವರ್ಣವಲ್ಲಿ ಮಠದಲ್ಲಿ ಒಂದು 20 ವರ್ಷ ಕೆಲಸ ಮಾಡಿದ್ರಂತೆ, ಸೇವೆ. ಇವ್ರು ಮದುವೆ ಆಗಿಲ್ಲ. ಆಮೇಲೆ ಈಗ ಅವರು ಸಿರ್ಸಿಯಲ್ಲಿ ಅಲ್ಲಿ ಇವರಿಗೆ ಓಡಾಡಕ್ ಆಗದಿರೋ ಪರಿಸ್ಥಿತಿಯಲ್ಲಿ ಮಠದಿಂದ ಅಲ್ಲಿ ಇದು ಸಿರ್ಸಿಯಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಸೇರಿಸಿದ್ರು. ಆ ವೃದ್ಧಾಶ್ರಮದಲ್ಲಿ ಅವರಿಗೆ ಆಗ ಒಂದು 10 ತಿಂಗಳ ನೋಡ್ಕೊಂಡಿದ್ರಂತೆ. ನಂತರ ಇವ್ರದೆಲ್ಲ ಮಲಗದಲ್ಲೇ ಮೊದಲು ಓಡಾಡ್ತಾ ಇದ್ರು, ಈಗ ಓಡಾಡಕ್ ಆಗದಿರೋಂಗಾಗಿದೆ. ಅಲ್ಲಿ ಟಾಯ್ಲೆಟ್ ಎಲ್ಲ ಮಲಗದಲ್ಲೇ ಮಾಡ್ಕೊಳ್ಳೋದು ಇದೆಲ್ಲ ಅವ್ರಿಗೆ ಕಷ್ಟ ಅಂತ ಹೇಳಿ ಅವರು ನಮ್ಮ ಹತ್ರ ಆಗೋದಿಲ್ಲ ಅಂತ ಏನೋ ಹೇಳಿದ್ರಂತೆ. ಕೊನೆಗೆ ಅಲ್ಲಿ ಸಿರ್ಸಿ ರೂರಲ್ ಸ್ಟೇಷನ್ ಪೊಲೀಸರು ಮತ್ತು ಅಲ್ಲಿ ಮಠದ ಒಬ್ರು ಸಿಬ್ಬಂದಿಯವರು ಅವರೆಲ್ಲ ಬಂದು ನನ್ಗೆ ಹೇಳಿದ್ರು, ಹೀಗಿದೆ ಒಂದು ನೀವು ಹೆಲ್ಪ್ ಮಾಡ್ರಿ, ಅವರಿಗೆ ಇರುವಷ್ಟು ದಿನ ನೀವು ನೋಡ್ಕೊಳ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ನಂತರ ಆಯ್ತು ಅಂತ ಹೇಳಿ ನಾವು ಕರ್ಕೊಂಡು ಬಂದು ಈಗ ನಾವು ನೋಡ್ಕೋತಾ ಇದ್ದೇವೆ. ಸ್ವಲ್ಪ ರಿಕವರಿ ಆಗಿದ್ದಾರೆ. ತರುವಾಗ ಬಹಳ ಕ್ರಿಟಿಕಲ್ ಪೊಸಿಷನ್ ಇತ್ತು, ಈಗ ಸ್ವಲ್ಪ ರಿಕವರಿ ಆಗಿಲ್ಲ. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಒಂದು 15 ದಿವಸ. ಮಾತಾಡ್ತಾರಾ? ಸ್ವಲ್ಪ ಮಾತಾಡಕ್ ಪ್ರಯತ್ನ ಮಾಡ್ತಾರೆ, ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ.
ಹೆಸರು ಶ್ರೀಧರ್ ಭಟ್ ಅಂತ. ನಾನು ಸಾಗರದ ಹತ್ರಕ್ಕೆ ಸಾಗರದ ಮಂಚಾಲೆ ವಾಸಿ ನಾನು. ನನಗೆ ಕಣ್ಣು ದೃಷ್ಟಿ ಕಂಪ್ಲೀಟ್ ಹೋಗ್ಬಿಟ್ಟಿದೆ. ಹೋಗಿ ಒಂದು 8-9 ವರ್ಷ ಆಗಿದೆ. ನನಗೆ ಮದುವೆ ಆಗಿದೆ. ನನಗೆ ನನ್ನ ಹೆಂಡತಿ, ನನ್ನ ಮಕ್ಕಳು 2 ಜನ ಮಕ್ಕಳು ಇಂಜಿನಿಯರ್ಸು. ಅವರಿಬ್ಬರು ಇಂಜಿನಿಯರ್ ಮಾಡಿಸಿದ್ದೀನಿ ನಾನು. ಇಲ್ಲ ಬೆಂಗಳೂರಲ್ಲಿ ಮೈಸೂರಲ್ಲಿ ಎಲ್ಲೋ ಇದ್ದಾರೆ. ಅವರು ನನ್ನನ್ನು ನೋಡೋಕ್ಕೂ ಬರ್ತಾ ಇಲ್ಲ, ಇದು ಮಾಡೋಕ್ಕೂ ಬರ್ತಾ ಇಲ್ಲ, ಫೋನು ಎತ್ತುತ್ತಾ ಇಲ್ಲ ನನಗೆ. ಅವರಿಗೆ ನಾನು ಸುಮಾರು ಸಲ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಸ್ನೇಹಿತರು ಇವರು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಭಗವಂತ ಯಾವಾಗ ಬುದ್ಧಿ ಕೊಡಲಿ, ಅವರಿಗೆ ಒಳ್ಳೆಯದು, ಚೆನ್ನಾಗಿರಲಿ ಅವರು. ಆಯಿತು. ನಾನು ಇಲ್ಲಿ ಆಶ್ರಮದಲ್ಲಿ ಈಗ ಒಂದು 9 ತಿಂಗಳಿಂದ 9ನೇ ತಿಂಗಳು ನಡೀತಾ ಇದ್ದೀನಿ. ನಾಗರಾಜ್ ನಾಯ್ಕರಿಗೆ, ಮಮತಾ ನಾಯ್ಕರಿಗೆ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ನಾನು ಹಾಗೆ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ನಾನಿಲ್ಲಿ ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ. ಇಲ್ಲಿ ನಂತರನೇ ಏನು ಗೊತ್ತಾ, ಇಲ್ಲಿ ಆಶ್ರಮದಲ್ಲಿ ಭಾಳಷ್ಟು ಜನ, ಒಂದು ಹೆಚ್ಚು ಕಡಿಮೆ ಒಂದು 80-85 ಜನ, 86 ಜನ ಇದ್ದಾರೆ. ಎಲ್ಲ ಭಾಷೆಯವರು ಇದ್ದಾರೆ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಿ, ಆಮೇಲೆ ಎಲ್ಲ ಭಾರತದ ಎಲ್ಲಿ ಭಾಷೆ ಇದೆ ಹೆಚ್ಚು ಕಡಿಮೆ ಎಲ್ಲ ಭಾಷೆಯವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ತಮಿಳ್ನವರು, ಕನ್ನಡದವರು, ಎಲ್ಲ ಭಾಷೆ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಹಾಗೆ ಅದರಲ್ಲೂ ಏನು ಗೊತ್ತಾ, ಎಲ್ಲ SC ST ಎಲ್ಲರೂ ಇದ್ದಾರೆ. ಇಲ್ಲಿ ಎಲ್ಲರೂ ನಾವು ಒಂದು ಅಕ್ಕ ತಂಗಿಯರಾಗಿ, ಅಣ್ಣ ತಮ್ಮದರಾಗಿ ನಾವಿಲ್ಲಿ ಬಾಳ್ತಾ ಇದ್ದೀವಿ. ಮತ್ತು ನಾಗರಾಜ್ ನಾಯ್ಕರು, ಮಮತಾ ನಾಯ್ಕರು ನಮಗೆಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಾವು ಅವರಿಗೆ ಧನ್ಯವಾದ ಅರ್ಪಿಸ್ತೀವಿ. ನಾನು ಹೇಳೋದು ಅಂದರೆ ನಿಮ್ಮನ್ನು ಸ್ವಾಭಾವಿಕವಾಗಿ ಗಂಡು ಮಕ್ಕಳ ಬಗ್ಗೆ ಅಪಾದನೆ ಇದೆ. ಅಂದರೆ ಇಲ್ಲ ಅವ್ರು ಬಿಟ್ಟು ಬಿಡ್ತಾರೆ, ಈಗ ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವ್ರು ಮರ್ತು ಬಿಡ್ತಾರೆ. ಹೆಣ್ಣು ಮಕ್ಕಳ ಅದಕ್ಕೆ ಏನ್ ಗೊತ್ತಾ, ನಮ್ಮ ಮನೆಯವರೇ ಕಾರಣ. ಫಸ್ಟ್ ಮಕ್ಕಳು ಹಾಳಾಗ್ಲಿಕ್ಕೆ ನಮ್ಮ ಮನೆಯವರೇ ಕಾರಣ. ಅದಕ್ಕೆ ಅಲ್ಲ, ಯಾಕಂದ್ರೆ ಹೆಣ್ಮಕ್ಳಿಗೆ ಮಕ್ಕಳ ಕಾರಣ ಅದೇನ್ ಗೊತ್ತಾ, ಅದಕ್ಕೆ ಯಾಕೆಂದ್ರೆ ಅವರಿಗೆ ಬೇಡೋದನ್ನೆಲ್ಲ ತಲೆಗೆ ತುಂಬಿ ಅವರಿಗೆ ಬಹಳ ಮಾಡಿ ಅವ್ರಿಗೆ ಮಾಡ್ಕೊಂಡಿದ್ದು. ಅದು ಹೇಳಿದ್ದೀನಿ ನಾವು ಎಷ್ಟೋ ಸಲ. ಅಷ್ಟೇನೆ ಅಲ್ಲ, 2 ಮಕ್ಕಳಾಗಿ ದೊಡ್ಡವರಾಗೋ ತನಕನೂ ನಾನು ಹೇಳ್ತಿರ್ತೀವಿ ಒಟ್ಟಿಗೆ ಜೀವನ ಮಾಡಿದ್ದಲ್ವಾ? ಹೌದು. ಅದ್ರ ಏನ್ ಮಾಡೋದು ಹೇಳಿ? ಹಂಗಲ್ಲ, ಡಿಫರೆನ್ಸ್ ಒಪಿನಿಯನ್ ಅನ್ನ ನಿಮ್ ಮಧ್ಯದಲ್ಲಿ ಸರಿ ಮಾಡ್ಕೊಳ್ಳಿ. ಇಲ್ಲ, ಅವರಿಗೆ ಏನ್ ಗೊತ್ತಾ, ನಾನು ಎಷ್ಟೇ ಪ್ರಯತ್ನ ಕೇಳಿದ್ರು ಅವ್ರಿಗೇನ್ ಗೊತ್ತಾ, ಐಷಾರಾಮಿ ಜೀವನ ಬೇಕು, ಲಕ್ಸುರಿ ಲೈಫ್ ಬೇಕು, ಎಲ್ಲವೂ ಬೇಕು. ಕಷ್ಟಪಡೋಕೆ ಇಷ್ಟ ಇಲ್ಲ ನನಗೆ. ಆರ್ಥಿಕವಾಗಿ ನಾನು ಬಿಸ್ನೆಸ್ಸು ಇದು ಚೆನ್ನಾಗಿ ಕಷ್ಟ ಇತ್ತು ನನಗೆ. ನಾನು ಕಷ್ಟಪಟ್ಟು ಓಡಾಡ್ಕೊಂಡು ಏನೋ ಮಾಡ್ಕೊಂಡು ಒಂದಲ್ಲ ಒಂದು ಬಿಸ್ನೆಸ್ಸು, ವ್ಯಾಪಾರ ಏನೋ ಮಾಡ್ಕೊಂಡಿದ್ದೆ. ಆದರೆ ನನಗೆ ಯಾವಾಗ ಆರೋಗ್ಯ ಕೈ ಕೊಡ್ತು, ಈಗ ಒಂದು 10 ವರ್ಷದಿಂದ ಭಾಳ ಫುಲ್ಲು ಕೈ ಕೊಟ್ಟೇ ಬಿಡ್ತು ನನಗೆ ಕಂಪ್ಲೀಟಾಗಿ. ಆವಾಗ ಆರ್ಥಿಕವಾಗಿ ಭಾಳ ಪೆಟ್ಟು ಬಿತ್ತು. ಅವರು ನನಗೆ ಸಾಕಿಸ್ತಿಲ್ಲ. ಅದೇ ಆಗಿರ್ತಕ್ಕಂಥದ್ದು. ಅವ್ರು ಏನಕ್ಕೋ ಇಂಡಿಪೆಂಡೆಂಟಾಗಿ ನಾವು ನಮ್ಮ ಪಾಡಿಗೆ ಹೋಗ್ತೀವಿ, ನಾವು ನೋಡ್ಕೊತೀವಿ, ನಾವು ಇರ್ತೀವಿ. ಅದು ಅಷ್ಟೇನೆ ಬಿಟ್ಟರೆ ಅವರಿಗೆ ನನ್ನನ್ನು ನೋಡಬೇಕು, ನನ್ನನ್ನು ಮಾಡಬೇಕು ಅಂತ ಅವ್ರಿಗಿಲ್ಲ. ಮೊದಲಿಂದನೂ ಅಷ್ಟೇ ಅವರು. ಅವ್ರು ನೇರವಾಗಿ ನಿಮ್ಮನ್ನ ನಾನು ನೋಡ್ಕೊಳಕ್ ಆಗಲ್ಲ ಅಂತಾನೆ ಹೇಳಿದ್ರು. ಹೌದು, ಹೇಳಿ ಎಲ್ಲ ಮಾಡಿ ಒಂದಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು, ನಮ್ಮ ಸ್ನೇಹಿತರ ಮೇಲೆ ಸಹಾಯಕ್ಕೆ ಬಂದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು, ಅವ್ರನ್ನ ಎಲ್ಲ ಕರೆಸಿ, ಮತ್ತು ಮಹಿಳಾ ಮಕ್ಕಳ ಇಲಾಖೆಯವರು ಎಲ್ಲರೂ ಏನು ಗೊತ್ತಾ, ಅದಕ್ಕೆ ಅವ್ರಿಗೆ ಗೊತ್ತಾಗಿ ಏನು ಗೊತ್ತಾ, ಅವರಿಗೆ ನನ್ನ ತಪ್ಪಿಲ್ಲ ಅಂದ್ರೆ ನನ್ನ ಮೇಲೆ ಯಾವತ್ತೂ ಕೇಸ್ ಬುಕ್ ಆಗೋದು ಗೊತ್ತಾಗಿದೆ. ಅವ್ರು ಎನ್ಕ್ವೈರಿ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಮಾಡಿದ್ದಾರೆ. ನೀವು ಒಟ್ಟು ಅವ್ರನ್ನೆಲ್ಲ ಬಿಟ್ಟು ಬಂದು ಎಷ್ಟು ವರ್ಷ ಆಯ್ತು? ಆಯ್ತು, ಹೆಚ್ಚು ಕಡಿಮೆ ಈಗ ಒಂದು 4 ವರ್ಷ ಕಲಿತು. ಈಗ ಹೆಚ್ಚು ಕಡಿಮೆ ಈ 4-5 ವರ್ಷದಲ್ಲಿ ಒಂದ್ಸತಿನೂ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ಲಿಲ್ಲ? ನೀವು ಮಾಡ್ಲಿಲ್ಲ? ನಾವು ಮಾಡಿ ನಮ್ಮ ಕಡೆ ಸ್ನೇಹಿತರು ಇವರು ಅಲ್ಲಿದ್ದ ಸಾಗರದಲ್ಲಿದ್ರು ಎಲ್ಲರೂ ಮಾಡಿದ್ದಾರೆ. ಅವ್ರು ಫೋನೇ ರಿಸೀವ್ ಮಾಡಲ್ಲ, ಏನೂ ಮಾಡಲ್ಲ. ಆಮೇಲೆ ಏನ್ ಗೊತ್ತಾ ಮಾಡಿದ್ರೆ ಏನ್ ಗೊತ್ತಾ, ಅವರು ಸಮಂಜಸವಾದ ಉತ್ತರ ಕೊಡಲ್ಲ. ನಾವು ಅವ್ರ ಮಾತಾಡಕ್ಕೆ ಇಷ್ಟ ಇಲ್ಲ, ನಾವು ಮಾತಾಡಲ್ಲ. ನಿಮ್ಮ ಹತ್ರ ಯಾಕೆ ನೀವು ಸಪೋಸ್ ನೀವು ಮಿಡ್ಲ್ ಮ್ಯಾನ್ ಆಗಿ ಬಂದ್ರೆ ಮಾತ್ರ ನೀವು ಯಾರು ಕೇಳಲಿಕ್ಕೆ ಅಂತ ಕೇಳ್ತಾರೆ. ಏನ್ ಮಾಡ್ತೀವಿ, ಇವೆಲ್ಲ ನಡೆಯುತ್ತೆ. ಹಾಗಾಗಿ ಬೇಜಾರಾಗಿ ಬಿಟ್ಬಿಟ್ಟಿದ್ದೀನಿ ಅವರಿಗೆ ಬಿಡ್ಬೋದು ಅಂತ. ಹಾಗಾಗಿ ನಮ್ಮ ಆಶ್ರಮದ ನಾಗರಾಜ್ ನಾಯ್ಕರು, ಮಮತಾ ನಾಯ್ಕರು, ನಾನು ಇಲ್ಲಿ ಇದೀನಿ, ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ನಾನು ಅಷ್ಟೇ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ಅಷ್ಟೇ ಅವ್ರಿಗೆ. ಅಲ್ಲ, ಇದೆಂತ ದನದ ಕೊಟ್ಟಿಗೆ ಆಗಿದ್ದ ನೀವು ಇದು ಮಾಡ್ಕೊಂಡಿದ್ದೇವ್ರೆ? ಕೆಲವೊಂದು ಸಣ್ಣ ನಮ್ಮ ಹತ್ರ ಬಂದಿದ್ದಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ, ಅಡ್ಡಿಲ್ಲ.
ಜೀವನ ಅನ್ನೋದು ದೇವರು ಕೊಟ್ಟಿರುವ ಅಮೂಲ್ಯವಾದ ಉಡುಗೊರೆ. ಜನನದಿಂದ ಆರಂಭವಾಗುವ ಈ ಪಯಣ ಬಾಲ್ಯ, ಯೌವನ, ವೃದ್ಧಾಪ್ಯ ಎಂಬ ಹಂತಗಳನ್ನ ದಾಟಿ ಕೊನೆಗೆ ಮರಣದಲ್ಲಿ ಅಂತ್ಯಗೊಳ್ಳುತ್ತೆ. ಯೌವನದಲ್ಲಿ ನಮ್ಮ ಸುತ್ತ ಅನೇಕ ಜನರು, ಸ್ನೇಹಿತರು ಮತ್ತು ಬಂಧುಗಳು ಇರ್ತಾರೆ. ಆದ್ರೆ ವೃದ್ಧಾಪ್ಯ ಬಂದಾಗ ದೇಹ ದುರ್ಬಲವಾಗುತ್ತೆ, ಶಕ್ತಿ ಕ್ಷೀಣಿಸುತ್ತೆ, ಜೊತೆಗೆ ಅನೇಕ ನೆನಪುಗಳು ಮಾತ್ರ ನಮ್ಮ ಸಂಗಾತಿಯಾಗಿ ಉಳಿಯುತ್ತೆ. ಜೀವನ ಪೂರ್ತಿ ಕುಟುಂಬಕ್ಕಾಗಿ ದುಡಿದ ತಂದೆ ತಾಯಿಯರು ವೃದ್ಧಾಪ್ಯದಲ್ಲಿ ಒಂದು ಪ್ರೀತಿಯ ಮಾತು, ಒಂದು ಸಾಂತ್ವನದ ಸ್ಪರ್ಶಕ್ಕಾಗಿ ಕಾಯುವ ಸ್ಥಿತಿ ನೋವನ್ನ ಉಂಟು ಮಾಡುತ್ತೆ. ಮರಣ ಯಾರಿಂದಲೂ ತಪ್ಪಿಸಿಕೊಳ್ಳಲಾಗದಂಥ ಒಂದು ದೊಡ್ಡ ಸತ್ಯ ಆಗಿದೆ. ಇಂದು ನಮ್ಮದು ಎಂದುಕೊಳ್ಳುವಂತಹ ಹಣ, ಆಸ್ತಿ, ಸ್ಥಾನಮಾನ ಎಲ್ಲವೂ ಇಲ್ಲಿಯೇ ಉಳಿಯುತ್ತೆ. ಕೊನೆಯದಾಗಿ ನಮ್ಮೊಂದಿಗೆ ಬರೋದು ನಾವು ಮಾಡಿದಂಥ ಒಳ್ಳೆಯ ಕಾರ್ಯಗಳು ಮತ್ತು ಜನರ ಹೃದಯದಲ್ಲಿ ಬಿಟ್ಟಿರುವಂತಹ ಪ್ರೀತಿಯ ನೆನಪುಗಳು ಮಾತ್ರ. ಆದ್ರಿಂದ ಬದುಕಿರುವಾಗಲೇ ಅಹಂಕಾರವನ್ನ ಬಿಟ್ಟು ಪ್ರೀತಿ, ಕರುಣೆ ಮತ್ತು ಮಾನವೀಯತೆಯಿಂದ ಬದುಕಿದ್ರೆ ಜೀವನ ಸಾರ್ಥಕವಾಗುತ್ತೆ ಅಲ್ವಾ? ಮರಣದ ನಂತರವೂ ನಮ್ಮ ನೆನಪುಗಳು ಜನರ ಹೃದಯದಲ್ಲಿ ಜೀವಂತವಾಗಿರ್ಬೇಕು. ಜನನ ನಮ್ಮ ಕೈಯಲ್ಲಿಲ್ಲ, ಮರಣವೂ ಕೂಡ ನಮ್ಮ ಕೈಯಲ್ಲಿಲ್ಲ. ಆದ್ರೆ ಈ ಎರಡರ ಮಧ್ಯೆ ಹೇಗಿರ್ಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ವಿಡಿಯೋ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.